ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ, ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ. ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ. ಮುರಳಿಯಲ್ಲಿ ಬಾಬಾ ನೀನು ಮಾಡಿದೆ ಮೋಡಿ, ಮುರಳಿಯಲ್ಲಿ ಬಾಬಾ ನೀನು ಮಾಡಿದೆ ಮೋಡಿ, ಕೇಳಿ ಮುರಳಿ ನಲಿಯಿತು ಮನವು ಪ್ರೀತಿ ಹಾಡಿ, ನಿನ್ನೆ ಆತ್ಮಿಕ ನೋಟದಿ ಆಗಿಹೆವು ಪಾವನ, ನಿನ್ನೆ ಆತ್ಮಿಕ ನೋಟದಿ ಆಗಿಹೆವು ಪಾವನ, ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ. ಶ್ರೇಷ್ಠದ ಹಿಮಾಲಯದಂತೆ ಶ್ರೇಷ್ಠದ ಸಂಕಲ್ಪ, ಶ್ರೇಷ್ಠದ ಹಿಮಾಲಯದಂತೆ ಶ್ರೇಷ್ಠದ ಸಂಕಲ್ಪ, ತುಂಬಿದ ಹೃದಯದ ಪ್ರೀತಿಯು ಮನಾಯ್ತು ಮಂದಿರ, ತುಂತುರು ತುಂತುರು ಅತೀಂದ್ರಿಯ ಸುಖ ಸುರಿಸಿದೆ ಧಾರೆ, ತುಂತುರು ತುಂತುರು ಅತೀಂದ್ರಿಯ ಸುಖ ಸುರಿಸಿದೆ ಧಾರೆ, ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ. ಅಭಿಮಾನವು ನಮಗೆ ಬಾಬಾ ಮಾಡಿದೆ ಶ್ರೇಷ್ಠ ನಮ್ಮ, ಅಭಿಮಾನವು ನಮಗೆ ಬಾಬಾ ಮಾಡಿದೆ ಶ್ರೇಷ್ಠ ನಮ್ಮ, ಹಾಡುವೆ ಗೀತೆಯ ನಮ್ಮಯ ಜಗವು ಹಾಡಿದೆ ನಿನ್ನ, ಭೂಮಿಯು ಗಗನವು ಹಾಡುತ್ತಲಿಹುದು ನಿನ್ನ ಮಹಿಮೆಯನು, ಭೂಮಿಯು ಗಗನವು ಹಾಡುತ್ತಲಿಹುದು ನಿನ್ನ ಮಹಿಮೆಯನು, ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ. ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ, ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ. ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 15/2/2021. मीठे बच्चे, यह संगम युग है, चढ़ती कला का युग, इसमें सभी का भला होता है, इसलिए कहा जाता चढ़ती कला तेरे भाने सर्व का भला. ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಈ ಸಂಗಮ ಯುಗವು ಏರುವ ಕಲೆಯ ಯುಗವಾಗಿದೆ, ಇದರಲ್ಲಿ ಎಲ್ಲರ ಉನ್ನತಿಯಾಗುತ್ತದೆ.
ಆದ್ದರಿಂದ ನಿಮ್ಮ ಏರುವ ಕಲೆಯಿಂದ ಸರ್ವರ ಉನ್ನತಿ ಎಂದು ಹೇಳಲಾಗುತ್ತದೆ. ಪ್ರಶ್ನೆ: बाबा सभी ब्राह्मण बच्चों को बहुत बहुत बधाइयां देते हैं क्यों? ತಂದೆಯು ಎಲ್ಲಾ ಬ್ರಾಹ್ಮಣ ಮಕ್ಕಳಿಗೆ ಬಹಳ ಬಹಳ ಶುಭಾಶಯಗಳನ್ನು ಕೊಡುತ್ತಾರೆ, ಏಕೆ? उत्तर: क्योंकि बाबा कहते तुम मेरे बच्चे मनुष्य से देवता बनते हो, तुम अभी रावण की जंजीरों से छूटते हो, तुम स्वर्ग की राजाई पाते हो. ಯಾಕೆಂದರೆ ತಂದೆಯು ತಿಳಿಸುತ್ತಾರೆ, ನೀವು ನನ್ನ ಮಕ್ಕಳು ಮನುಷ್ಯರಿಂದ ದೇವತೆಗಳಾಗುತ್ತೀರಿ, ನೀವೀಗ ರಾವಣನ ಬಂಧನಗಳಿಂದ ಮುಕ್ತರಾಗುತ್ತೀರಿ, ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ. ಪಾಸ್ ವಿತ್ ಹಾನರ್ ಬಂತೆ ಹೋ, ಪಾಸ್ ವಿತ್ ಗೌರವಾನ್ವಿತವಾಗಿ ತೇರ್ಗಡೆಯನ್ನ ಪಡೆಯುತ್ತೀರಿ. ಮೈ ನಹಿ ಇಸ್ಲಿಯೇ ಬಾಬಾ ತುಮ್ಹೆ ಬಹುತ್ ಬಹುತ್ ಬಧಾಯಿ ದೇತೆ ಹೈ, ನಾನಲ್ಲ ಈ ಎಲ್ಲ ಪದವಿಯನ್ನು ಪಡೆಯುವುದು. ಹಾಗಾಗಿ ತಂದೆಯು ನಾವು ಮಕ್ಕಳಿಗೆ ಬಹಳ ಬಹಳ ಶುಭಾಶಯಗಳನ್ನು ನೀಡುತ್ತಾರೆ. ತುಮ್ ಆತ್ಮಾಯೇ ಪತಂಗ್ ಹೋ, ತುಮ್ಹಾರಿ ಡೋರ್ ಮೇರೆ ಹಾತ್ ಮೇ ಹೈ. ನೀವಾತ್ಮಗಳು ಪತಂಗಗಳಾಗಿದ್ದೀರಿ, ನಿಮ್ಮ ಸೂತ್ರದ ದಾರವು ನನ್ನ ಕೈಯಲ್ಲಿದೆ ಅಂತ ಬಾಬಾ ಹೇಳ್ತಾರೆ. ಮೈ ತುಮ್ಹೆ ಸ್ವರ್ಗ ಮಾಲೀಕ್ ಬನಾತಾ ಹೂಂ, ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ. ಗೀತ್: ಆಖಿರ್ ವಹ ದಿನ್ ಆಯಾ ಆಜ್, ಕೊನೆಗೂ ಆ ದಿನ ಇಂದು ಬಂದಿತು. ಓಂ ಶಾಂತಿ. ಯ ಅಮರ ಕಥಾ ಕೌನ್ ಸುನಾ ರಹೆ ಹೈ? ಶುಭಾಬನ ಮುರಳಿಯೇ ಅಮರ ಕಥೆ. ಈ ಅಮರ ಕಥೆಯನ್ನು ಯಾರು ತಿಳಿಸಿಕೊಡ್ತಾ ಇದ್ದಾರೆ? अमर कथा कहो, सत्यनारायण की कथा कहो व तिजरी की कथा कहो, तीनों मुख्य हैं. ಅಮರ ಕಥೆ ಎಂದಾದರೂ ಹೇಳಬಹುದು, ಸತ್ಯನಾರಾಯಣ ಕಥೆ ಎಂತಾದರೂ ಹೇಳಿ, ಅಥವಾ ಮೂರನೆಯ ನೇತ್ರವನ್ನು ತೆರೆಸುವಂತಹ ಕಥೆ ಎಂದು ಹೇಳಿ. ಇಲ್ಲಿ ಮೂರೂ ಸಹ ಮುಖ್ಯವಾಗಿದೆ. ಅಭಿ ತುಮ್ ಕಿಸ್ಕೆ ಸಾಮ್ನೆ ಬೇಟೆ ಹೋ ಔರ್ ಕೌನ್ ತುಮ್ಕೋ ಸುನಾ ರಹೆ ಹೈ. ಈಗ ತಾವು ಯಾರ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೀರಿ ಮತ್ತು ಯಾರು ನಿಮಗೆ ತಿಳಿಸುತ್ತಿದ್ದಾರೆ? ಈ ಸ್ಮೃತಿ ಅಂತೂ ಇದೆ. ಸತ್ಸಂಗ್ ತೋ ಇಸ್ನೆ ಭಿ ಬಹುತ್ ಕಿಯೇ ಹೈ. ಬ್ರಹ್ಮ ಬಾಬರವರು ಸಹ ಬೇಕಾದಷ್ಟು ಸತ್ಸಂಗಗಳಂತೂ ಇವರು ಮಾಡಿದ್ದಾರೆ. ವಹಾ ತೋ ಸಬ್ ಮನುಷ್ಯ ದೇಖ್ನೆ ಮೇ ಆತೆ ಹೈ, ಕಹೆಂಗೆ ಫಲಾನಾ ಸನ್ಯಾಸಿ ಕಥಾ ಸುನಾತೆ ಹೈ. ಒಂದು ಸಂಘಟನೆ, ಸಮೂಹ, ಸತ್ಸಂಗಗಳನ್ನುವಾಗ ಅಲ್ಲಿ ಮನುಷ್ಯರು ಕಣ್ಣಿಗೆ ಕಾಣಿಸ್ತಾರೆ. ಇಂತಹ ಸನ್ಯಾಸಿಗಳು, ಇಂತಹ ಪಂಡಿತರು ಕಥೆಯನ್ನು ಹೇಳಿದ್ರು, ಬೋಧನೆಯನ್ನ ಮಾಡಿದ್ರು ಅಂತ ಹೇಳ್ತಾರೆ. ವ್ಯಕ್ತಿ ಕಣ್ಣಿಗೆ ಕಾಣಿಸ್ತಾರೆ. ಶಿವಾನಂದ ಸುನಾತೆ ಹೇ, ಕೆಲ ಗುರುಗಳ ಹೆಸರಿರ್ತದೆ. ಇಂಥ ಸನ್ಯಾಸಿ, ಇಂಥ ಗುರುಗಳು ಈ ರೀತಿಯಾಗಿ ಪ್ರವಚನ ಮಾಡಿದ್ರು, ಸತ್ಸಂಗ ನಡೆಸಿದ್ರು ಅಂತ ಹೇಳ್ತಾರೆ. ಭಾರತ್ ಮೇ ತೋ ಢೇರ್ ಸತ್ಸಂಗ ಹೈ. ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಪ್ರಕಾರದ ಅಥವಾ ಅನೇಕ ಸತ್ಸಂಗಗಳು ಸಹ ಇವೆ. ಗಲಿ ಗಲಿ ಮೇ ಸತ್ಸಂಗ ಹೈ. ಮಾತಾಯಿ ಬಿ ಪುಸ್ತಕ ಉಟಾಯಿ ಬೇಟ್ ಸತ್ಸಂಗ ಕರ್ತಿ ಹೈ. ಕೆಲವರೆಲ್ಲ ಮಾತೆಯರು ಸಹ ಪುಸ್ತಕಗಳನ್ನ ಅಥವಾ ವೇದ ಉಪನಿಷತ್ತುಗಳನ್ನ ಓದ್ತಾ ಸತ್ಸಂಗಗಳನ್ನ ಮಾಡ್ತಾರೆ, ನಡೆಸ್ತಾರೆ. ತೋ ವಹಾ ಮನುಷ್ಯಕ್ಕೂ ದೇಖ್ನಾ ಪಡ್ತಾ ಹೈ. ಮಾತೆಯರೇ ಇರ್ಬೋದು, ಗುರುಗಳೇ ಇರ್ಬೋದು, ಸಾಧಕರೇ ಇರ್ಬೋದು, ಅಥವಾ ಪ್ರವಚನಕಾರರೇ ಇರ್ಬೋದು, ಯಾರೇ ಆದರೂ ಮನುಷ್ಯರಂತನ್ನುವಾಗ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಲೇಕಿನ್ ಯಹಾ ತೋ ವಂಡರ್ಫುಲ್ ಬಾತ್ ಹೈ. ಆದರೆ ಇಲ್ಲಿ ನಾವು ಯಾರ ಸತ್ಸಂಗದಲ್ಲಿ ಕುತ್ಕೊಂಡಿದ್ದೇವೆ, ಯಾರ ಸಂಘದಲ್ಲಿ ನಾವಿದ್ದೇವೆ, ಇದು ಬಹಳ ಅದ್ಭುತವಾದಂತಹ ವಿಚಾರ. ಇಲ್ಲಿ ನಾವು ತಿಳ್ಕೊಳ್ಬಹುದು. ತುಮ್ಹಾರಿ ಬುದ್ಧಿ ಮೇ ಕೌನ್ ಹೈ. ಇಲ್ಲಿ ನಮಗೆ ಶಿಕ್ಷಣ ಕೊಡ್ತಾ ಇರುವಂತವ್ರು ಯಾರು? ಬೋಧನೆ ಮಾಡ್ತಾ ಇರೋದು ಯಾರು? ಜ್ಞಾನ ಮಾರ್ಗದ ಸತ್ಯವನ್ನ ತಿಳಿಸಿಕೊಡ್ತಾ ಇರುವಂತವ್ರು ಯಾರು? ಇದು ನಾವು ಮಕ್ಕಳ ಬುದ್ಧಿಯಲ್ಲಿ ಯಾರ ನೆನಪು ಬರ್ತದೆ? ಸ್ವಯಂ ಪರಮಾತ್ಮ. ತುಮ್ ಕಹತೆ ಹೋ ಅಭಿ ಬಾಬಾ ಸಾಮ್ನೆ ಆಯಾ ಹುವಾ ಹೈ. ಈಗ ನಾವು ಮಕ್ಕಳು ಹೇಳ್ತಾ ಇದ್ದೇವೆ, ತಂದೆ ನಮ್ಮ ಸಮ್ಮುಖದಲ್ಲಿ ಬಂದಿದ್ದಾರೆ. ಸ್ವಯಂ ಪರಮಾತ್ಮ ತಂದೆ ನಮ್ಮ ಸಮ್ಮುಖದಲ್ಲಿ ಬಂದಿದ್ದಾರೆ. ನಿರಾಕಾರ ತಂದೆ ನಮಗೆ ಶಿಕ್ಷಣವನ್ನು ಓದಿಸ್ತಾ ಇದ್ದಾರೆ. ಮನುಷ್ಯ ಕಹೆಂಗೆ ಈಶ್ವರ ತೋ ನಾಮ ರೂಪ ಸೆ ನ್ಯಾರಾ ಹೈ. ಮನುಷ್ಯರು ಹೇಳ್ಬಿಡ್ತಾರೆ ಈಶ್ವರ ಅಂತಂದ್ರೆ ನಾಮರೂಪದಿಂದ ಭಿನ್ನ. ಬಾಪ್ ಸಮझाते हैं कि नाम रूप से न्यारी कोई चीज है नहीं. ಭಗವಂತ ತಂದೆ ತಿಳಿಸ್ತಾರೆ, ನಾಮರೂಪ ಇಲ್ಲದಂತಹ ನಾಮರೂಪದಿಂದ ಭಿನ್ನವಾಗಿರುವ ವಸ್ತು ಯಾವುದೂ ಇರಲು ಸಾಧ್ಯ ಇಲ್ಲ. ತುಮ್ ಬಚ್ಚೆ ಜಾನ್ತೆ ಹೋ ಯಹಾ ಕೋಯಿ ಬಿ ಸಾಕಾರ ಮನುಷ್ಯ ನಹಿ ಪಡಾತೆ ಹೈ. ಈಗ ಜ್ಞಾನವನ್ನು ಅರ್ಥೈಸಿಕೊಂಡಂತಹ ನಾವು ಮಕ್ಕಳಿಗೆ ತಿಳಿದಿದೆ, ಇಲ್ಲಿ ಯಾವುದೇ ಸಾಕಾರ ಅಥವಾ ವ್ಯಕ್ತಿ, ಮನುಷ್ಯರು ಶಿಕ್ಷಣವನ್ನು ಓದಿಸ್ತಾ ಇಲ್ಲ. ಯಾವ ಪ್ರವಚನಗಳಿರ್ಬೋದು, ಯಾವುದೇ ಸಂಘಟನೆಗಳಿರ್ಬೋದು, ಎಲ್ಲಾದರೂ ಕೆಲವೊಂದು ಕಡೆ
ಸತ್ಸಂಗಗಳಿರ್ಬೋದು, ಎಲ್ಲಾ ಕಡೆ ಮನುಷ್ಯರು ಕಾಣಿಸ್ತಾರೆ. ಆದ್ರೆ ಇಲ್ಲಿ ಯಾವ ಸಾಕಾರ ಅಥವಾ ವ್ಯಕ್ತಿಗತವಾದಂತಹ ಮನುಷ್ಯರಿರ್ಬೋದು, ಬಾಬಾ ಹೇಳ್ತಾರೆ ವ್ಯಕ್ತಿಗಳಲ್ಲಿ ಶಿಕ್ಷಣವನ್ನ ಓದಿಸ್ತಾ ಇಲ್ಲ. ಅವರು ಕಹಾ ಬಿ ಜಾओ ಸಾರಿ ವರ್ಲ್ಡ್ ಮೇ ಸಾಕಾರ ಹಿ ಪಡಾತೆ ಹೇ. ಇಡೀ ಜಗತ್ತು ಸುತ್ತಾಡಿ ಬನ್ನಿ, ಎಲ್ಲಿ ಹೋದ್ರೂ ಸಹ ಅಲ್ಲಿ ಒಬ್ಬರಿನ್ನೊಬ್ಬರಿಗೆ ಬೋಧನೆ ಮಾಡುವಂತವ್ರು, ಶಿಕ್ಷಣವನ್ನ ಕೊಡುವಂತವ್ರು, ಮಾರ್ಗದರ್ಶನವನ್ನ ನೀಡುವಂತವ್ರು ಎಲ್ಲರೂ ಸಹ ಮನುಷ್ಯರೇ, ಸಾಕಾರದಲ್ಲಿ ಮನುಷ್ಯರೇ. ಯಹಾತೋ ಸುಪ್ರೀಂ ಬಾಪ್ ಹೇ. ಇದೆಂತಹ ಶ್ರೇಷ್ಠ ಸ್ಮೃತಿ ನಮಗಿರಬೇಕು. ಇಲ್ಲಿ ನಮಗೆ ಶಿಕ್ಷಣವನ್ನ ಮಾರ್ಗದರ್ಶನವನ್ನ ಕೊಡ್ತಾ ಇರುವಂತವ್ರು ಯಾರು? ಇಲ್ಲಿ ಸ್ವಯಂ ಪರಂಪಿತ ಪರಮಾತ್ಮ, ಅವರಿಗೇನೆ ನಿರಾಕಾರ ಗಾಡ್ ಫಾದರ್ ಅಂತಲೂ ಸಹ ಹೇಳಲಾಗ್ತದೆ. ಆ ನಿರಾಕಾರ ತಂದೆ ಸಾಕಾರ ಜಗತ್ತಿಗೆ ಬಂದು ಮಕ್ಕಳ ಸಮ್ಮುಖದಲ್ಲಿ ಕುಳಿತು ಶಿಕ್ಷಣವನ್ನು ಓದಿಸ್ತಾ ಇದ್ದಾರೆ. ಇದು ಸಂಪೂರ್ಣ ಹೊಸ ಮಾತು. ಜನಂ ಬೈ ಜನಂ ತುಮ್ ಸುನ್ತೆ ಆತೆ ಹೋ. ಈ ರೀತಿ ನಾವು ಅನೇಕ ಪ್ರಕಾರವಾಗಿ ವಿಚಾರಗಳನ್ನ ಕೇಳ್ತಾನೆ ಬಂದೆವು ಜನ್ಮ ಜನ್ಮಾಂತರ. ಫಲಾನ ಪಂಡಿತ್ ಹೇ, ಗುರು ಹೇ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಜನ್ಮಗಳು ಪಂಡಿತರಿರ್ಬೋದು ಅಥವಾ ಯಾವುದೇ ಪ್ರವಚನ ಮಾಡುವಂಥವ್ರು, ಬೋಧನೆ ಮಾಡುವಂಥವ್ರು ಕೇಳ್ತಾನೆ ಬಂದಿದ್ದೇವೆ. ಅನೇಕ ಗುರುಗಳು, ಡೇರ್ ಕೆ ಡೇರ್ ನಾಮ್ ಹೇ, ಅನೇಕ ಹೆಸರುಗಳು ಸಹ ಇದ್ದಾವೆ. ಭಾರತ ಬಹುತ್ ಬಡಾ ಹೇ, ಎಷ್ಟು ವಿಶಾಲ ಇದೆ ಭಾರತ. ಜೋ ಬಿ ಕುಚ್ ಸಿಕ್ಕಾತೆ ಹೇ ಸಮಜಾತೆ ಹೇ ವ ಮನುಷ್ಯ ಹಿ ಹೇ ಅಂತೂ ಬಾಬಾ ಸ್ಪಷ್ಟಪಡಿಸ್ತಾರೆ. ಅವರು ವೇದ ಉಪನಿಷತ್ತು ಓದುವಂತಹ ಮಹಾನ್ ಪಂಡಿತರೇ ಇರ್ಬೋದು ಅಥವಾ ಗುರುಗಳೇ ಇರ್ಬೋದು, ಪ್ರವಚನಕಾರರಿರ್ಬೋದು, ಸತ್ಸಂಗಗಳನ್ನು ನಡೆಸುವಂಥವ್ರಿರ್ಬೋದು, ಮಾತೇರಿರ್ಬೋದು. ಆದರೆ ಎಲ್ಲಿ ಹೋದ್ರೂ ಸಹ ವಿಶ್ವದ ಮೂಲೆಯಲ್ಲಿ ನೀವು ನೋಡ್ತಾ ಇರಿ, ಎಲ್ಲಾ ಕಡೆನೂ ಸಹ ಮನುಷ್ಯರೇ ಇದ್ದಾರೆ, ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಜೋ ಬಿ ಕುಚ್ ಸಿಕ್ಕಾತೆ ಹೇ, ಅವ್ರು ಏನೇ ಕಲಿಸಿಕೊಡ್ಬೋದು, ಆದರೆ ಕಲಿಸಿಕೊಡುವಂಥವ್ರೆಲ್ಲರೂ ಸಹ ಮನುಷ್ಯರೇ ಅಲ್ವಾ. ಮನುಷ್ಯ ಹಿ ಶಿಷ್ಯ ಬನೆ ಹುಯೇ ಹೇ. ಕೆಲವರು ಶಿಷ್ಯರಿರ್ತಾರೆ, ಅವರು ಸಹ ಮನುಷ್ಯರೇ ಅಲ್ವಾ. ಅನೇಕ ಪ್ರಕಾರದ ಮನುಷ್ಯರು ಸಹ ಇದ್ದಾರೆ. ಫಲಾನ ಸುನಾತೆ ಹೇ, ಹಮೇಶಾ ಶರೀರ್ ಕಾ ನಾಮ್ ಲಿಯಾ ಜಾತಾ ಹೇ. ಇಂಥವ್ರು ಹೇಳಿದ್ರು, ಇಂಥವ್ರು ಬೋಧನೆ ಮಾಡಿದ್ರು, ಇಂಥವ್ರು ಪ್ರವಚನ ಮಾಡಿದ್ರು. ಹಾಗಾದ್ರೆ ಹೇಳುವಾಗ ಇಂತಹವರು ಅಂತ ಹೇಳಬೇಕಾದ್ರೆ ಶರೀರದ ಹೆಸರನ್ನೇ ತಗೊಳ್ತಾರಲ್ವಾ. ಮನುಷ್ಯರೇ ಇದ್ದಾರೆ. ಭಕ್ತಿ ಮಾರ್ಗ ಮೇ ನಿರಾಕಾರ ಕೋ ಬುಲಾತೆ ಹೇ ಕಿ ಹೇ ಪತಿತ್ ಪಾವನ್ ಆವೋ. ವಿಶ್ವದಲ್ಲಿ ಇಷ್ಟೆಲ್ಲಾ ಬೋಧನೆ ಮಾಡುವಂಥವ್ರು, ಶಿಕ್ಷಣ ಕಲಿಸುವಂಥವ್ರು, ಮಾರ್ಗದರ್ಶನ ಮಾಡುವಂಥವ್ರು ಎಲ್ಲರೂ ಇದ್ರೂ ಸಹ ವಿಚಾರ ಮಾಡಿ ಭಕ್ತಿ ಮಾರ್ಗದಲ್ಲಿ ಮತ್ತು ಯಾರ ನೆನಪು ಮಾಡ್ತಾರೆ? ಆ ನಿರಾಕಾರನನ್ನೇ ಕರೆಯುವುದು. ಪತಿತ ಪಾವನ ಅಂತನ್ನುವಾಗ ಬುದ್ಧಿ ಮೇಲೆ ಹೋಗ್ತದೆ. ಯಾಕೆಂದ್ರೆ ಅವರೇ ಬಂದು ಎಲ್ಲರನ್ನ ಪಾವನ ಮಾಡಬೇಕು. ಬಚ್ಚೋಂಕೋ ಸಮಜಾತೆ ಹೇ, ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ ಬಾಬಾ. ತುಮ್ ಬಚ್ಚೆ ಜಾನ್ತೆ ಹೋ कि कल्प कल्प सारी दुनिया जो पतित बन जाती है उनको पावन करने वाला एक ही निराकार बाप है. ಇಡೀ ಜಗತ್ತು ಇಷ್ಟೆಲ್ಲಾ ಪತಿತ ಆಗ್ಬಿಟ್ಟಿದೆ, ಅದನ್ನ ಪಾವನ ಮಾಡುವಂತವರು ಒಬ್ಬರೇ ನಿರಾಕಾರ ತಂದೆ. ತುಮ್ ಯಹಾ ಜೋ बैठे हो तुम्हारे में भी कोई कच्चे हैं कोई पक्के हैं. ಕೆಲವರು ಬಾಬನ ಸಮ್ಮುಖದಲ್ಲಿ ಎಷ್ಟೋ ಅನೇಕ ಮಕ್ಕಳು ಬರ್ತಾರೆ. ಜ್ಞಾನ ಕೇಳ್ತಾ ಕೇಳ್ತಾ ಹೋದಂತೆ ಪಕ್ವ ಅವಸ್ಥೆ ಬರ್ತದೆ, ಕೆಲವ್ರದೇನು ಕಚ್ಚಾ ಇರ್ತದೆ. ಕ್ಯೂಂಕಿ ಆಧಾ ಕಲ್ಪ ತುಮ್ ದೇಹ ಅಭಿಮಾನಿ ಬನೆ ಹೋ. ಆತ್ಮಿಕ ಸ್ಥಿತಿ ಪಕ್ವ ಅವಸ್ಥೆ ಬರಬೇಕಾದ್ರೆ ಸಮಯ ಬೇಕು. ಯಾಕೆಂದ್ರೆ ಅರ್ಧ ಕಲ್ಪ ದೇಹಾಭಿಮಾನಿಗಳಾಗಿರುವ ಕಾರಣ ಇನ್ನು ಪಕ್ವ ಅವಸ್ಥೆ ಬಂದಿಲ್ಲ ಅಂತಾರೆ ಬಾಬಾ. ಕಚ್ಚಾ ಇರುವುದಂದ್ರೆ ದೇಹಾಭಿಮಾನ ಇದೆ. ಅಬ್ ದೇಹಿ ಅಭಿಮಾನಿ ಇಸ್ ಜನ್ಮೇ ಬನ್ನ ಹೇ. ಈ ಒಂದು ಜನ್ಮದಲ್ಲಿ ಆತ್ಮಾಭಿಮಾನಿಗಳು ಆಗಬೇಕು. ತುಮ್ಹಾರಿ ದೇಹ ಮೇ ರಹನೆ ವಾಲಿ ಜೋ ಆತ್ಮ ಹೇ ಉನ್ಕೋ ಪರಮಾತ್ಮ बैठ ಸಮಜಾತೆ ಹೇ. ಈ ದೇಹದ ಒಳಗಡೆ ಇರುವಂತಹ ಆತ್ಮನಿಗೆ ಸ್ವಯಂ ಪರಮಾತ್ಮ ತಂದೆ ಕುಳಿತು ಶಿಕ್ಷಣವನ್ನ ಅಥವಾ ತಿಳುವಳಿಕೆಯನ್ನ ಕೊಡ್ತಾ ಇದ್ದಾರೆ. ಸಂಸ್ಕಾರ ತೆಗೆದುಕೊಂಡು ಹೋಗುವುದು ಆತ್ಮನೇ ಮಾತಾಡೋದು. ಪ್ರತಿಯೊಂದು ಕರ್ಮ ಮಾಡಬೇಕಾದ್ರೂ ಆತ್ಮನಿಗೆ ಕರ್ಮ ಸಾಧನ ಶರೀರ ಬೇಕೇ ಬೇಕು. ಆರ್ಗನ್ಸ್ ದ್ವಾರ ಕಿ ಮೈ ಫಲಾನಾ ಹೂಂ ಆತ್ಮ ಕರ್ತಿ ಹೇ. ನಾವಿಂಥವರು ಅಂತ ಹೇಳುವಂಥವ್ರು ಯಾರು? ದೇಹದ ಪರಿಚಯ ಕೊಡ್ಬೋದು, ಭೌತಿಕವಾದಂತಹ ಪರಿಚಯ ಕೊಟ್ಟರೂ ಸಹ ಒಳಗಡೆ ಮಾತನಾಡುವಂತಹ ಸಂಸ್ಕಾರವನ್ನ ಹೊಂದಿರುವಂತಹ ಶಕ್ತಿ ಯಾವುದು? ಆತ್ಮ. ಆದರೆ ಬಾಬಾ ಹೇಳ್ತಾರೆ ಆತ್ಮಾಭಿಮಾನಿತ ಕೋಯಿ ನಿಹಿ. ಪ್ರತಿ ಕರ್ಮ ಮಾಡೋದು, ಪ್ರತಿಯೊಂದು ಮಾತನಾಡಬೇಕಾದ್ರೂ ಆತ್ಮನೇ ಆ ಕಾರ್ಯವನ್ನ ಮಾಡ್ತದೆ. ಆದರೆ ಆತ್ಮಾಭಿಮಾನಿ ಸ್ಥಿತಿ ಇರುವುದಿಲ್ಲ ಮಾತ್ರ. ಬಾಪ್ ಸಮಜಾತೆ ಹೇ ಜೋ ಇಸ್ ಭಾರತ್ ಮೇ सूर्यवंशी चंद्रवंशी थे वही इस समय आकर ब्राह्मण बनेंगे फिर देवता बनेंगे. ಬಾಬಾ ತಿಳಿಸ್ತಾರೆ, ಯಾರು ಈ ಭಾರತ ದೇಶದಲ್ಲಿ ಯಾವಾಗ ಸ್ವರ್ಗ ಇತ್ತೋ, ಸೂರ್ಯವಂಶಿ ಚಂದ್ರವಂಶಿ ರಾಜ್ಯ ಇತ್ತೋ, ಆ ಸಮಯದಲ್ಲಿ ಆ ದೇವತೆಗಳು ಆಗಿರೋದು ಹೇಗೆ? ಸಂಗಮಯುಗದಲ್ಲಿ ಈಗ ಬ್ರಾಹ್ಮಣರೇ ಮುಂದೆ ಭವಿಷ್ಯದಲ್ಲಿ ಸೂರ್ಯವಂಶಿ ಚಂದ್ರವಂಶಿ ದೇವತೆಗಳಾಗ್ತಾರೆ. ಮನುಷ್ಯ ದೇಹ ಅಭಿಮಾನಿ ರಹನೆಗೆ ಆದತಿ ಹೇ.
ದೇಹಿ ಅಭಿಮಾನಿ रहना भूल जाते हैं. ಮನುಷ್ಯರಿಗೆ ಬಹಳ ಸಮಯದ ಅಭ್ಯಾಸ ಯಾವುದು? ದೇಹಾಭಿಮಾನದ ಅಭ್ಯಾಸ ಇದೆ. ಆತ್ಮಾಭಿಮಾನಿಯಾಗಿರುವುದು ಮರೆತು ಬಿಡುತ್ತಾರೆ. ಇಸ್ಲಿಯೇ ಬಾಪ್ ಗಡಿ ಗಡಿ ಕತೆ ಹೇ ದೇಹಿ ಅಭಿಮಾನಿ ಬನೋ. ಪ್ರತಿ ಬಾರಿ ಪದೇ ಪದೇ ತಂದೆ ತಿಳಿಸಿಕೊಡ್ತಾ ಇರ್ತಾರೆ. ಯಾಕೆಂದ್ರೆ ಅರ್ಧ ಕಲ್ಪ 63 ಜನ್ಮದ ದೇಹಾಭಿಮಾನದ ಸಂಸ್ಕಾರ ಆತ್ಮನಲ್ಲಿ ಇದೆ. ಆತ್ಮ ಮೂಲತಃ ಅದು ಜ್ಯೋತಿ. ಪ್ರತಿ ಕರ್ಮವನ್ನ ಮಾಡೋದು, ಕರ್ಮ ಇಂದ್ರಿಯಗಳ ಮೂಲಕ ಕೆಲಸ ಕಾರ್ಯ ಮಾಡಿಸೋದು ಆತ್ಮನೇ. ಆದರೆ ಆತ್ಮನಿಗೇನೆ ದೇಹದ ಅಭಿಮಾನ ಬಂದಿರುವ ಕಾರಣ ಬಾಬಾ ಬಾರಿ ಬಾರಿ ಸ್ಮೃತಿ ಮಾಡಿಸ್ತಾರೆ, ಬಚ್ಚೆ ದೇಹಿ ಅಭಿಮಾನಿ ಬನು. ನೀವೇನಾಗಿ, ಇದು ಆತ್ಮನಿಗೇನೆ ಕೊಡ್ತಾ ಇದ್ದಾರೆ ಬಾಬಾ ಈ ಶಿಕ್ಷಣ. ಆತ್ಮ ಅಭಿಮಾನಿ ಆಗಿರಿ. ಆತ್ಮ ಹಿ ಭಿನ್ನ ಭಿನ್ನ ಚೋಲಾ ಲೇಕರ್ ಪಾಠ ಬಜಾತಿ ಹೈ. ಭಿನ್ನ ಭಿನ್ನ ದೇಹ ಎನ್ನುವಂತ ವಸ್ತ್ರವನ್ನ ಧರಿಸಿ ಆತ್ಮ ಪಾತ್ರವನ್ನ ಅಭಿನಯಿಸ್ತಾ ಇದೆ. ಹೇಗೆ ಸ್ಟೇಜಿನ ಮೇಲೆ ಒಂದೇ ಡ್ರೆಸ್ ಅಲ್ಲಿ ಪಾಠ ಮಾಡೋದಿಲ್ಲ, ಅವರು ಸಮಯಾನುಸಾರವಾಗಿ ಡ್ರೆಸ್ ಅನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಹಾಗೆ ಆತ್ಮನಿಗೆ ವಸ್ತ್ರ ಅಂದ್ರೆ ದೇಹ. ಅನೇಕ ಜನ್ಮಗಳಲ್ಲಿ ಅನೇಕ ವಸ್ತ್ರಗಳನ್ನ ಧರಿಸಿ ಆತ್ಮ ತನ್ನ ಕರ್ಮಾನುಸಾರವಾಗಿ ಪಾತ್ರವನ್ನ ಅಭಿನಯಿಸುತ್ತದೆ. ಯಹೆ ಅನೇಕ ಉನ್ಕೆ ಆರ್ಗನ್ಸ್. ಅಬ್ ಬಾಪ್ ಬಚ್ಚೋಂ ಕೋ ಕಹತೆ ಹೈ ಮನ್ಮನಾ ಭಾವ್. ಈಗ ಬಾಬಾ ಮಕ್ಕಳಿಗೆ ತಿಳಿಸಿಕೊಡ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ, ಮನಸ್ಸನ್ನ ನನ್ನೊಬ್ಬನೊಂದಿಗೆನೆ ಜೋಡಿಸಿ. ಬಾಕಿ ಸಿರ್ಫ್ ಗೀತಾ ಪढ़ने से कोई राज्य भाग्य थोड़े ही मिल सकता है. तुमको इस समय ತ್ರಿಕಾಲದರ್ಶಿ बनाया जाता है. ಶಿವಬಾಬಾ ನಮ್ಮನ್ನ ಈ ಸಮಯದಲ್ಲಿ ತ್ರಿಕಾಲದರ್ಶಿಯನ್ನಾಗಿ ಮಾಡ್ತಾ ಇದ್ದಾರೆ. ಎಷ್ಟು ಹಗಲು ರಾತ್ರಿ ವ್ಯತ್ಯಾಸ ಇದೆ. ಭಕ್ತಿ ಮಾರ್ಗದಲ್ಲಿ ಭಕ್ತಿಯಿಂದನೂ ಸಹ ಫಲ ಇದೆ ಅಲ್ಪಕಾಲಕ್ಕಾಗಿ. ಅದೇ ಜ್ಞಾನ ಮಾರ್ಗದಲ್ಲಿ ಬಾಬಾ ನಮ್ಮನ್ನ ತ್ರಿಕಾಲದರ್ಶಿಯನ್ನಾಗಿ ಮಾಡ್ತಾರೆ. ಎಷ್ಟು ವ್ಯತ್ಯಾಸ ಗೊತ್ತಾಗ್ತದೆ. ಹಗಲು ರಾತ್ರಿ ವ್ಯತ್ಯಾಸ ಇದೆ. ಬಾಪ್ ಸಮझाते हैं मैं तुमको राजयोग सिखाता हूँ. कृष्ण तो सत्युग का प्रिंस है. जो सूर्यवंशी देवताएं थे उनमें कोई ज्ञान नहीं. ज्ञान तो प्राय लोप हो जाएगा. ತಂದೆ ತಿಳಿಸ್ತಾರೆ, ನಾನ್ ನಿಮಗೆ ರಾಜಯೋಗವನ್ನ ಕಲಿಸ್ತಾ ಇದ್ದೇನೆ. ಕೃಷ್ಣ ಅಂತೂ ಸತ್ಯುಗದ ಪ್ರಿನ್ಸ್, ಸತ್ಯುಗದ ರಾಜಕುಮಾರ. ಸೂರ್ಯವಂಶಿ ದೇವತೆಗಳಾಗಿರ್ತಾರೆ. ಅವರಲ್ಲಿ ಜ್ಞಾನ ಇಲ್ಲ. ಜ್ಞಾನದ ಸಂಸ್ಕಾರ ಇದೆ ವಿನಃ ಜ್ಞಾನದ ಸ್ಮೃತಿ ಇರುವುದಿಲ್ಲ. ಜ್ಞಾನ ಪ್ರಾಯಲೋಪ ಆಗ್ಬಿಡುತ್ತದೆ. ಜ್ಞಾನ ಹೇ ಹಿ ಸದ್ಗತಿ ಕೇಳಿ. ಜ್ಞಾನ ಇರುವುದೇ ಸದ್ಗತಿಗಾಗಿ. ಒಮ್ಮೆ ಸದ್ಗತಿ ಸಿಕ್ಕ ಮೇಲೆ ಮತ್ತೆ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಜ್ಞಾನದ ಪ್ರಾರಬ್ಧ ಇದೆ, ಜ್ಞಾನದ ಸಂಸ್ಕಾರ ಇರ್ತದೆ. ಕೇವಲ ಜ್ಞಾನವನ್ನ ಕೇಳಿರುವಂತಹ ನೆನಪು ಮಾಸಿ ಹೋಗಿರ್ತದೆ ಅಷ್ಟೇ. ಅದಕ್ಕೆ ಪ್ರಾಯಲೋಪ ಅಂತ ಬಾಬಾ ಹೇಳ್ತಾರೆ. ಅದೇ ಸಂಸ್ಕಾರ ಮಾತ್ರ ಇದೆ. ಸತ್ಯುಗ ಮೇ ದುರ್ಗತಿ ಮೇ ಕೋಯಿ ಹೋತಾ ಹಿ ನಹಿ. ಸದ್ಗತಿ ಸತ್ಯುಗದಲ್ಲಿರುವ ಕಾರಣ ಅಲ್ಲಿ ಯಾರದು ಸಹ ದುರ್ಗತಿ ಆಗುವುದಿಲ್ಲ. ಅದಕ್ಕೆ ಹೇಳಲಾಗ್ತದೆ ಸತ್ಯಯುಗ. ಈಗಿರೋದು ಕಲಿಯುಗ. ಭಾರತದಲ್ಲಿ ಮೊಟ್ಟ ಮೊದಲು ಸೂರ್ಯವಂಶಿ ಎಷ್ಟು ಜನ್ಮ? ಬಾಬಾ ಹೇಳ್ತಾರೆ 8 ಜನ್ಮ. ನಂತರ ಚಂದ್ರವಂಶಿಯಲ್ಲಿ ಎಷ್ಟು ಜನ್ಮ ತಗೊಳ್ತಾರೆ? 12 ಜನ್ಮ. ಈಗ ಸಂಗಮಯುಗದಲ್ಲಿ ಇದು ಬಹಳ ಅಮೂಲ್ಯವಾದಂತಹ ಜನ್ಮ. ಯ ಏಕ ಜನ್ಮ ಅಭಿ ತುಮ್ಹಾರಾ ಸಬ್ಸೆ ಅಚ್ಚಾ ಜನ್ಮ ಹೈ. ಸತ್ಯ ಮತ್ತು ತ್ರೇತಾಯುಗ ಅದು ದೇವತಾ ಕುಲ, ದೈವಿ ರಾಜ್ಯ. ಸೂರ್ಯವಂಶಿ, ಚಂದ್ರವಂಶಿ ಅದಕ್ಕಿಂತಲೂ ಶ್ರೇಷ್ಠ, ಉನ್ನತವಾದ, ಸರ್ವೋತ್ತಮ, ಉತ್ತಮವಾಗಿರುವಂತಹ ಅತ್ಯಂತ ಶ್ರೇಷ್ಠ ಜನ್ಮವೇ ಈ ಸಂಗಮಯುಗದ ಜನ್ಮ. ವಜ್ರ ಸಮಾನ ಜೀವನ. ತುಮ್ ಹೋ ಪ್ರಜಾಪಿತ ಬ್ರಹ್ಮ ಮುಖವಂಶಾವಳಿ. ಈಗ ಸಂಗಮಯುಗದ ಮಹತ್ವತೆ ಗೊತ್ತಾಯ್ತು ನಮಗೆ. ನಾವೇ ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಗಳು. ಇದು ಸರ್ವೋತ್ತಮ ಧರ್ಮ. ದೇವತಾ ಧರ್ಮಕ್ಕಿಂತನೂ ಶ್ರೇಷ್ಠ ಧರ್ಮ ಸಂಗಮಯುಗಿ ಬ್ರಾಹ್ಮಣ ಧರ್ಮ. ಯಾಕೆಂದ್ರೆ ನಾವು ದೇವತೆಗಳಾಗುವುದು ಜನ್ಮ ಜನ್ಮಾಂತರದ ಪ್ರಾರಬ್ಧವನ್ನು ರೂಪಿಸಿಕೊಳ್ಳುವಂತಹ ಜೀವನ ಯಾವುದು? ಸಂಗಮಯುಗ. ಹಾಗಾಗಿ ಇದು ಸರ್ವೋತ್ತಮ ಧರ್ಮ. ದೇವತಾ ಧರ್ಮ ಸರ್ವೋತ್ತಮ ಧರ್ಮ ಅಲ್ಲ, ಅದು ಶ್ರೇಷ್ಠ ಧರ್ಮ. ಹೌದು, ದೇವತಾ ಧರ್ಮ ಅಂತ ಹೇಳಲಾಗ್ತದೆ. ಬ್ರಾಹ್ಮಣ ಧರ್ಮ ಸಬ್ಸೆ ಉಂಚೆ ಹೈ, ಅದು ಸಹ ಶ್ರೇಷ್ಠನೇ, ಪವಿತ್ರ ಧರ್ಮ. ಆದರೆ ಬ್ರಾಹ್ಮಣ ಧರ್ಮ ಅಂದ್ರೆ ಸಂಗಮಯುಗದಲ್ಲಿ ಇದು ಅತ್ಯಂತ ಶ್ರೇಷ್ಠ. ದೇವತಾಯಿತು ಪ್ರಾರಬ್ಧ ಭೋಗ್ತೆ ಹೈ. ದೇವತೆಗಳು ತಾವು ಮಾಡಿದ ಶ್ರೇಷ್ಠ ಕರ್ಮದ ಪ್ರಾರಬ್ಧವನ್ನ, ಶ್ರೇಷ್ಠ ಪುರುಷಾರ್ಥದ ಪ್ರಾರಬ್ಧವನ್ನ ಭೋಗಿಸ್ತಾರೆ. ಆಜ್ಕಲ್ ಬಹುತ್ ಸೋಷಿಯಲ್ ವರ್ಕರ್ ಹೈ, ತುಮ್ಹಾರಿ ಹೇ ರೂಹಾನಿ ಸರ್ವಿಸ್. ಈಗಿನ ಕಾಲದಲ್ಲಿ ಸಮಾಜ ಸೇವಕರು ಬೇಕಾದಷ್ಟು ಜನ ಇದ್ದಾರೆ. ಈಗ ನಾವು ಯಾರು? ನಾವು ಆತ್ಮಿಕ ಸೇವಾಧಾರಿಗಳು. ಅನೇಕ ಆತ್ಮರ ಕಲ್ಯಾಣ ಮಾಡುವಂಥವರು. ಆತ್ಮಿಕ ಸೇವೆ ಇದು. ಲೌಕಿಕದಲ್ಲಿ, ಭೌತಿಕ ಜಗತ್ನಲ್ಲಿ ಶಾರೀರಿಕ ಸೇವೆ, ಅನೇಕರ ಸೇವೆಯನ್ನ ಮಾಡ್ತಾರೆ. ರೂಹಾನಿ ಸರ್ವಿಸ್ ಏಕಿ ಬಾರ್ ಹೋಗ್ತಾ ಹೈ. ಈ ಆತ್ಮಿಕ ಸೇವೆ ಕೇವಲ ಈ ಸಂಗಮಯುಗದಲ್ಲಿ ಯಾವಾಗ ಶುಭಾಬ ಬರ್ತಾರೆ, ಆತ್ಮಾಭಿಮಾನಿಯಾಗುವುದನ್ನು ಕಲಿಸಿಕೊಡ್ತಾರೆ, ಅನೇಕ ಆತ್ಮರ ಕಲ್ಯಾಣ ಮಾಡ್ತಾರೆ. ಇದು ಒಂದೇ ಸಮಯ. ಆಗೆ ಈ ಸೋಷಿಯಲ್ ವರ್ಕರ್ ಆದಿ ನಿಹಿತೆ.
ಮೊದಲೆಲ್ಲ ಈ ರೀತಿ ಸಮಾಜ ಸೇವಕರು ಅಂತ ಇರಲಿಲ್ಲ. ರಾಜ ರಾಣಿ ರಾಜ್ಯಕರ್ತ್ಯತೆ, ಎಲ್ಲವನ್ನ ರಾಜ್ಯ ನಿಭಾಯಿಸುವಂಥವ್ರು, ರಾಜ್ಯ ಆಳುವಂಥವ್ರು, ರಾಜ ರಾಣಿಯರು ಅವರೇ ಇದ್ರು. ಸತ್ಯದಲ್ಲಿ ದೇವಿ ದೇವತೆಗಳಿರ್ತಾರೆ. ಅವರು ರಾಜರಾಣಿ ಅನ್ನೋಕ್ಕಿಂತಲೂ ಶ್ರೇಷ್ಠ ಶಬ್ದ ಯಾವುದು? ದೇವಿ ದೇವತೆಗಳು. ಸತ್ಯಯುಗದಲ್ಲಿ ಪೂಜ್ಯರು. ತುಮ್ ಹಿ ಪೂಜ್ಯತೆ ಫಿರ್ ಪೂಜಾರಿ ಬನೆ. ಸತ್ಯಯುಗದ ದೇವಿ ದೇವತೆಗಳಂದ್ರೆ ಅವರೇ ಪೂಜ್ಯರು. ನಂತರ ದ್ವಾಪರದಲ್ಲಿ ಎಷ್ಟು ರಾಜರು ಬರ್ತಾರೆ, ಆದರೆ ಅವರು ಪೂಜ್ಯರಂತ ಹೇಳುವುದಿಲ್ಲ. ರಾಜರಾಣಿ ಇರ್ತಾರೆ, ರಾಜ್ಯವೂ ಇರ್ತದೆ, ಆದರೆ ಪೂಜಾರಿಗಳು, ಪೂಜ್ಯ ದೇವಿ ದೇವತೆಗಳು, ಪೂಜ್ಯ ರಾಜರಾಣಿಗಳು ಅಥವಾ ಮಹಾರಾಜ ಮಹಾರಾಣಿ ಅನ್ನುವಂಥ ಪದವಿ ಇರೋದು ಸತ್ಯಯುಗದಲ್ಲಿ. लक्ष्मीनारायण द्वारा द्वापर में जब वाम मार्ग में जाते हैं तो मंदिर बनाते हैं. पहले पहले शिव का बनाते हैं. ಭಕ್ತಿ ಯುಗ ಆರಂಭ ಆಗುವಾಗ ಏಕ ದೇವೋಪಾಸನೆ ತತ್ವ ಉಗಮ ಆಗ್ತದೆ. ಪ್ರಾರಂಭದಲ್ಲಿ ಪ್ರಪ್ರಥಮವಾಗಿ ಸತೋಗುಣಿ ಭಕ್ತಿ ಶಿವನ ಪೂಜೆ ಇರ್ತದೆ. ಶಿವನ ಮಂದಿರಗಳನ್ನ ಕಟ್ಟುತ್ತಾರೆ. ನಂತರ ಅನೇಕ ದೇವತೆಗಳ ಪೂಜೆ ಆರಾಧನೆ ಶುರುವಾಗ್ತದೆ. ಮಂದಿರಗಳು ವಹೇ ಸರ್ವಕ ಸದ್ಗತಿದಾತ. ಶಿವಬಾಬಾ ಸರ್ವರ ಸದ್ಗತಿದಾತ. ಪ್ರಾರಂಭದಲ್ಲಿಯೇ ಶಿವನ ಪೂಜೆ ಇದೆ. ಯಾಕಂದರೆ ಸರ್ವ ಆತ್ಮರ ಮುಕ್ತಿ ಜೀವನ್ ಮುಕ್ತಿದಾತ ಸದ್ಗತಿದಾತ ಶಿವಬಾಬಾ. ತೋ ಜರೂರ್ ಪೂಜಾ ಹೋನಿ ಚಾಹಿಯೆ ಉನ್ಕಿ. ಅವರದ್ದೇ ಅವಶ್ಯವಾಗಿ ಪೂಜೆ ನಡೀಬೇಕು. ಶಿವಬಾಬಾನೇ ಹಿ ಆತ್ಮಕೋ ನಿರ್ವಿಕಾರಿ ಬನಾಯೆ ಥಾನ. ಅನೇಕ ಆತ್ಮರನ್ನ ನಿರ್ವಿಕಾರಿಯನ್ನಾಗಿ ಮಾಡಿರೋದು ಶಿವಬಾಬನೇ ಆಗಿದ್ದಾರೆ. ಫಿರ್ ಹೋತಿ ಹೇ ನಂತರ ಪೂಜೆ ಯಾರ್ದು? ದೇವತೆಗಳ ಪೂಜೆ. ದ್ವಾಪರದ ನಂತರ ಮತ್ತೆ ದೇವತೆಗಳ ಪೂಜೆ ಶುರುವಾಗ್ತದೆ. ಬಾಬಾ ಹೇಳ್ತಾರೆ, ನೀವೇ ಪೂಜ್ಯರಾಗಿದ್ರಿ, ನಂತರ ಪೂಜ್ಯರೇ ಆಗ್ಬಿಡ್ತೀರಿ. ಬಾಬಾನೇ ಸಮಜಾಯ ಹೇ ಚಕ್ರಕೋ ಯಾದ್ ಕರ್ತೆ ರಹೋ. ಬಾಬಾ ತಿಳಿಸಿದ್ದಾರೆ, ಮಕ್ಕಳೇ ಚಕ್ರ, ಸೃಷ್ಟಿ ಚಕ್ರ ನೆನಪಿರಬೇಕು ಬುದ್ಧಿಯಲ್ಲಿ. ಸಿಡಿ ಉತ್ತರತೆ ಉತ್ತರತೆ ಏಕದಂ ಪಟ್ ಪರ್ ಆಕರ್ ಪಡೆ ಹೋ. ಸತ್ಯದಿಂದ ಶುರುವಾಯಿತು ಏಣಿಯನ್ನು ಇಳಿಯುವುದು. ಇಳಿತಾ ಇಳಿತಾ ಪೂರ್ತಿ ಕೆಳಗಡೆ ಬಂದ್ಬಿಟ್ಟಿದ್ದೀರಿ. ಅಬ್ ತುಮ್ಹಾರಿ ಚಡ್ತಿ ಕಲಾ ಹೇ. ಈ ಕಲಿಯುಗ ಮುಗೀತು ಅಂದ್ರೆ ಪೂರ್ತಿ ಕೆಳಮಟ್ಟಕ್ಕೆ ಬಂದಾಯ್ತು. ಈಗ ಸಂಗಮ ಯುಗದಲ್ಲಿ ನಾವು ಇದು ಇಳಿಯುವ ಕಲೆ ಅಲ್ಲ, ಮತ್ತೆ ಪುನಃ ಹತ್ತುವಂತಹ ಕಲೆ ಸಂಗಮ ಯುಗ. ಹಾಗಾಗಿ ಇದು ಏರುವ ಕಲೆ ಇರುವ ಕಾರಣ ಇದು ಸರ್ವೋತ್ತಮ ಕುಲ ಸಂಗಮ ಯುಗ. ಕತೆ ಹೇ ಚಡ್ತಿ ಕಲಾ ತೇರೆ ಬಾನೆ ಸರ್ವಕ ಬಲ. ನಮ್ಮ ಏರುವ ಕಲೆ, ಇದರಿಂದ ಇಡೀ ಜಗತ್ತಿನ ಸರ್ವ ಆತ್ಮರ ಉನ್ನತಿ ಆಗ್ತಾ ಇದೆ. ಸಾರಿ ದುನಿಯಾಕ್ಕೆ ಮನುಷ್ಯ ಮಾತ್ರಕ್ಕೆ ಅಬ್ ಚಡ್ತಿ ಕಲಾ ಕರ್ತಾ ಹೂಂ. ಕೇವಲ ನಾವಷ್ಟೇ ಅಲ್ಲ, ಇಡೀ ಜಗತ್ತಿನ ಎಲ್ಲಾ ಆತ್ಮರ ಏರುವ ಕಲೆ ಉನ್ನತಿ ಆಗುವಂತ ಸಮಯ. ಯಾವಾಗ ಶುಭಾಬ ಈ ಜಗತ್ತಿಗೆ ಬರ್ತಾರೋ ಆವಾಗ ಜಗತ್ತಿನ ಅನೇಕ ಆತ್ಮರು, ಇಡೀ ವಿಶ್ವದ ಎಲ್ಲಾ ಮನುಷ್ಯ ಆತ್ಮರ ಏರುವ ಕಲೆ ಅಥವಾ ಉನ್ನತಿ ಆಗುವಂತಹ ಸಮಯ. ಪತಿತ ಪಾವನ ತಂದೆ ಬಂದು ಎಲ್ಲರನ್ನೂ ಸಹ ಪಾವನ ಮಾಡ್ತಾರೆ. ಜಬ್ ಸತ್ಯುಗತಾ ತೋ ಚಡ್ತಿ ಕಲಾತಿ और ಬಾಕಿ ಸಬ್ ಆತ್ಮ ಮುಕ್ತಿಧಾಮ थे. ಏರುವ ಕಲೆ ಅಂದ್ರೆ ಸತ್ಯುಗನು. ಯಾಕೆಂದ್ರೆ ಈಗ ಸಂಗಮ ಯುಗದಿಂದ ಸೀದಾ ನಾವು ಎಲ್ಲಿ ಹೋಗ್ಬೇಕು? ಸತ್ಯುಗದಲ್ಲಿ ಪಾತ್ರ ಶುರುವಾಗ್ತದೆ. ಬಾಬಾ ಹೇಳ್ತಾರೆ, ಉಳಿದಂತ ಎಲ್ಲಾ ಆತ್ಮರು ಮುಕ್ತಿಧಾಮಕ್ಕೆ ಹೋಗ್ಬಿಡ್ತಾರೆ. बाप बेट समझाते हैं, मीठे मीठे बच्चों मेरा जन्म भारत में ही होता है. ಶಿವಬಾಬಾ ತಮ್ಮ ಪರಿಚಯ ಕೊಡ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನನ್ನ ಜನ್ಮ ಈ ಭಾರತದಲ್ಲಿ ಆಗ್ತದೆ. ಹಾಗಾಗಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ. ಭಾರತದಲ್ಲೇ ಧರ್ಮ ಗ್ಲಾನಿಯಾದಾಗ ನಾನು ಈ ಜಗತ್ತಿಗೆ ಅವತರಣೆ ಆಗ್ತೇನೆ, ನಾನು ಬರ್ತೇನೆ ಅನ್ನೋದು ಭಗವಾನ್ ವಾಚಿದೆ. ಹಾಗಾಗಿ ಶಿವಬಾಬಾ ಹೇಳ್ತಾರೆ, ನಾನು ಬರುವುದು ಭಾರತದಲ್ಲಿ. ಶಿವಬಾಬಾ ಆಯಾತ ಗಾಯ ಹುವಾ ಹೇ. ಶಿವಬಾಬಾ ಈ ಜಗತ್ತಿಗೆ ಬಂದು ಹೋಗಿದ್ರು, ಹಾಗಾಗಿ ಇಷ್ಟೆಲ್ಲ ಭಕ್ತಿಯಲ್ಲಿ ಗಾಯನವಿದೆ. ಅಬ ಫಿರ್ ಆಯಾ ಹುವಾ ಹೋ. ಸೃಷ್ಟಿಚಕ್ರದ ನಾಟಕದ ಅನುಸಾರವಾಗಿ ಮತ್ತೆ ಪುನಃ ನಾನೀಗ ಬಂದಿದ್ದೇನೆ ಅಂತಾರೆ ಬಾಬಾ. ಇದಕ್ಕೆ ಹೇಳಲಾಗ್ತದೆ, ಶಿವಬಾಬಾ ಸ್ಥಾಪಿಸಿರುವಂತಹ ಯಜ್ಞ ಯಾವುದು? ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಜ್ಞಾನ ಯಜ್ಞ. ಇದು ಸ್ಥೂಲ ಭೌತಿಕ ಯಜ್ಞ ಅಲ್ಲ, ಜ್ಞಾನ ಯಜ್ಞ. ಸ್ವರಾಜ್ಯವನ್ನ ಪಡೆಯುವಂತಹ ಯಜ್ಞ ಶಿವಬಾಬಾ ರಚನೆ ಮಾಡಿದ್ದಾರೆ. ಕೆಲವೊಮ್ಮೆ ನೋಡಿ, ಭಕ್ತಿಯಲ್ಲಿ ಯಜ್ಞ ಮಾಡಬೇಕಾದ್ರೆ ದೇವತೆಗಳು ಅಸುರರು ಬಂದು ಏನ್ ಮಾಡ್ತಿದ್ರಂತೆ, ವಿಘ್ನಗಳನ್ನ ಹಾಕ್ತಾ ಇದ್ರು, ತಾಮಸಿಕ ಪದಾರ್ಥಗಳನ್ನ ಹಾಕಿ ತೊಂದರೆ ಕೊಡ್ತಾ ಇದ್ರು, ವಿಘ್ನಗಳನ್ನ ಹಾಕ್ತಾ ಇದ್ರು. ಹಾಗೆ ಕೆಲವೊಮ್ಮೆ ಒಳ್ಳೆ ಕಾರ್ಯ, ಶ್ರೇಷ್ಠ ಕಾರ್ಯವನ್ನ ಮಾಡಬೇಕಾದ್ರೆ ವಿಘ್ನಗಳು ಸಹ ಬರ್ಬೋದು. ಅಬ್ಬಿ ಪಡ್ ರಹೆ ಹೇ, ಎಷ್ಟೋ ವಿಘ್ನಗಳು ಬರ್ತಾ ಇರುತ್ತವೆ. ಬಾಬಾ ಕತೆ ಹೇ ದಿಖಾತೆ ಹೇ ನಾ ದ್ರೌಪದಿ ಕಿ ರಕ್ಷಾ ಹುಯಿ. ಭಕ್ತಿಯಲ್ಲಿ ಕಥೆಯಲ್ಲಿ ಬರ್ತದೆ, ದ್ರೌಪದಿ ಎಷ್ಟು ಕೂಗಿದಾಗ ಕೊನೆಗೆ ರಕ್ಷಣೆ ಆಯಿತು ಅಂತ ಹೇಳಿ. ಈಗ ಶಿವಬಾಬಾ 21 ಜನ್ಮಕ್ಕಾಗಿ ಬೇಹದ್ದಿನ ತಂದೆ ನಮಗೆ ಆಸ್ತಿಯನ್ನು ಕೊಡ್ತಾ ಇದ್ದಾರೆ. ನೆನಪಿನ ಯಾತ್ರೆಯಲ್ಲಿ ಇದ್ದು ಬಾಬಾ ಹೇಳ್ತಾರೆ, ಅಪ್ನಿಕೋ ಪವಿತ್ರ ಬನಾನ, ತಮ್ಮನ್ನು ತಾವು ಪವಿತ್ರ ಮಾಡಿಕೊಳ್ಬೇಕು. ಫಿರ್ ವಿಕಾರ್ ಮೇ ಗಯೆ ತೋ ಖಲಾಸ್.
ಪವಿತ್ರವಾಗಿರುವುದಂದ್ರೆ ಬಾಬಾ ಹೇಳ್ತಾರೆ ನೆನಪಿನ ಯಾತ್ರೆಯಿಂದ ಆತ್ಮ ಶುದ್ಧ ಆಗ್ಬೇಕು, ಆತ್ಮ ಪವಿತ್ರ ಆಗ್ಬೇಕು. ಮತ್ತೇನಾದ್ರೂ ವಿಕಾರಿ ಗುಣಗಳಿಗೆ ಅವಶ್ಯ ಆಗ್ಬಿಟ್ರೆ ಏಕದಮ್ ಗಿರ್ ಪಡೆಂಗೆ, ಕೆಳಮಟ್ಟಕ್ಕೆ ಬಿದ್ದು ಬಿಡ್ತಾರೆ. ಇಸ್ಲಿಯೇ ಬಾಪ್ कहते हैं ಪವಿತ್ರ ಜರೂರ್ रहना है. ಪಾವನ ಜಗತ್ತಿಗೆ ಹೋಗಬೇಕಾದ್ರೆ ಅವಶ್ಯವಾಗಿ ಪಾವನ ಆಗಲೇಬೇಕು. जो कल पहले बने थे वही पवित्रता की प्रतिज्ञा करेंगे. इसलिए बाप कहते हैं पवित्र जरूर रहना है. ತಂದೆ ತಿಳಿಸಿದರೆ ಪ್ರತಿಜ್ಞೆ ಮಾಡಿ ಅವಶ್ಯವಾಗಿ ಪವಿತ್ರವಾಗಿ ಇರಬೇಕು. ಯಾರು ಕಲ್ಪದ ಹಿಂದೆ ಪ್ರತಿಜ್ಞೆ ಮಾಡಿದರೋ ಅವರು ಅವಶ್ಯವಾಗಿ ಮಾಡೇ ಮಾಡ್ತಾರೆ, ಪವಿತ್ರ ಜಗತ್ತಿಗೆ ಮಾಲೀಕರಾಗ್ತಾರೆ. ಇಲ್ಲಿ ಮುಖ್ಯ ಮಾತಾಗಿದೆ ಯಾದಕಿ, ನೆನಪು. याद करेंगे, पवित्र रहेंगे और स्वदर्शन चक्र फिराते रहेंगे तो फिर ऊंच पद पाएंगे. ಸತ್ಯಯುಗ ಸ್ವರಾಜ್ಯ ಅಂತೂ ಸ್ಥಾಪನೆ ಆಗ್ತಾ ಇದೆ. ದೇವಿ ದೇವತಾ ಧರ್ಮ ಅಷ್ಟೇ ಅಲ್ಲ, ರಾಜ್ಯವೂ ಸಹ ಸ್ಥಾಪನೆ ಆಗ್ತಾ ಇದೆ. ಆ ಸತ್ಯುಗಿ ರಾಜ್ಯದಲ್ಲಿ ಶ್ರೇಷ್ಠ ಪದವಿಯನ್ನು ಪಡಿಬೇಕಾದ್ರೆ ಈಗ ನಾವು ಸಂಗಮಯುಗದಲ್ಲಿ ಮಾಡುವಂತ ಪುರುಷಾರ್ಥ ಇಷ್ಟೇ. ಒಂದು, ತಂದೆ ನೆನಪನ್ನ ಮಾಡಬೇಕು, ಪವಿತ್ರ ಜೀವನವನ್ನು ಇಟ್ಕೊಳ್ಬೇಕು, ಆತ್ಮ ಪವಿತ್ರ ಆಗಬೇಕು. ಮೂರನೇದ್ದು, ಬುದ್ಧಿ ಸ್ವದರ್ಶನ ಚಕ್ರ ಸುತ್ತಾ ಇರಬೇಕು. ಬಾಬಾ ಕೊಟ್ಟಂತಹ 3 ಕಾಲ 3 ಲೋಕ ಸ್ವದರ್ಶನ ಚಕ್ರವನ್ನ ಬುದ್ಧಿಯಲ್ಲಿ ಸುತ್ತಾ ಇರಬೇಕು. ಆವಾಗ ಅವರೇ ಶ್ರೇಷ್ಠ ಪದವಿಯನ್ನ ಪಡೆಯುವಂತರು. ಪರಂತು विष्णु के 2 रूप राज्य करते हैं ना. विष्णु को जो शंख चक्र दे दिया है वह देवताओं को नहीं था, लक्ष्मी नारायण को भी नहीं था. विष्णु तो सूक्ष्म तन में रहते हैं, उनको चक्र के नॉलेज की दरकार ही नहीं है. ವಿಷ್ಣು ಅಂತಂದ್ರೆ 4 ಭುಜ ತೋರಿಸಲಾಗ್ತದೆ. ಅದು ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ಕಂಬೈನ್ಡ್ ರೂಪ. ಆ ರೀತಿ ಶಂಕು ಚಕ್ರ ಹಿಡ್ಕೊಂಡಿರುವುದಿಲ್ಲ. ಈಗ ಸಂಗಮಯುಗದಲ್ಲಿ ಶುಭಾಬ ನಮಗೆ ಜ್ಞಾನದ ಶಂಕು ಕೊಡ್ತಾ ಇದ್ದಾರೆ, ಸ್ವದರ್ಶನ ಚಕ್ರದ ಜ್ಞಾನವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದರ ಸಂಕೇತವಾಗಿ ಚಿತ್ರದಲ್ಲಿ ತೋರಿಸಲಾಗಿದೆ ಅಷ್ಟೇ. ಆದರೆ ಯಾವುದೇ ರೂಪದಲ್ಲಿ ಸತ್ಯಯುಗದಲ್ಲಿ ಆ ರೀತಿಯಾಗಿ ಶಂಕು ಚಕ್ರ ಹಿಡ್ಕೊಳ್ಳೋದಿಲ್ಲ, ಜ್ಞಾನದ ಸಂಕೇತ ಅಷ್ಟೇ. अभी तुम जानते हो कि हम ಶಾಂತಿಧಾಮ के रहने वाले हैं. ನಮ್ಮೆಲ್ಲರ ನಿವಾಸ ಸ್ಥಾನ ಯಾವುದು? ಶಾಂತಿಧಾಮ. ಅದು ನಿರಾಕಾರಿ ಜಗತ್ತು. ಆತ್ಮ ಕ್ಯಾ ಚೀಸ್ ಹೇ वो भी ಮನುಷ್ಯ ಮಾತ್ರ नहीं जानते हैं. ಆತ್ಮ ಅಂದ್ರೆ ಏನನ್ನೋದು ಮನುಷ್ಯರಿಗೆ ಗೊತ್ತೇ ಇಲ್ಲ. ಇಷ್ಟೇ ಹೇಳ್ಬಿಡ್ತಾರೆ, ಆತ್ಮ ಸೋ ಪರಮಾತ್ಮ. ಇದು ಅರ್ಥ ಬರುವುದಿಲ್ಲ. ಆತ್ಮ के लिए कहते हैं एक चमकता हुआ सितारा जो ಬ್ರುಕುಟಿ ಕೆ ಬೀಚ್ रहता है. ಒಂದು ಕಡೆ ಹೇಳ್ತಾರೆ ಬ್ರುಕುಟಿಯ ಮಧ್ಯದಲ್ಲಿ ಒಂದು ಹೊಳೆಯುವಂತ ನಕ್ಷತ್ರ ಇದೆ ಅಂತ ಅನ್ನೋದು ಹೇಳ್ತಾರೆ. ಇವತ್ತು ವಿಜ್ಞಾನಿಗಳು ಸಹ ಅದನ್ನು ಒಪ್ಪಿದ್ದಾರೆ. ಇನ್ನೊಂದು ಕೆಲವೊಂದು ಶಾಸ್ತ್ರದ ಮಾತನ್ನ ತಿಳ್ಕೊಂಡಂತವ್ರು ಹೇಳ್ತಾರೆ ಆತ್ಮನೇ ಪರಮಾತ್ಮ. ಆದ್ರೆ ಇನ್ ಆಂಕೋನ್ಸೆ ದೇಖ್ ನ ಸಕೆ, ಆತ್ಮನನ್ನ ಈ ಕಣ್ಣಿಂದ ನೋಡಲು ಸಾಧ್ಯ ಇಲ್ಲ. ಭೌತಿಕ ಯಂತ್ರಗಳಿಗೆ ಸಿಲುಕುವಂತಹ ಶಕ್ತಿಯಲ್ಲ ಆತ್ಮ. ಬಲ್ कोई कितना भी होशियार कोशिश करे शीशे आदि में बंद करके रखे कि देखे कि ಆತ್ಮ ನಿಕಲ್ತಿ कैसे है. ಇವತ್ತಿನ ವಿಜ್ಞಾನಿಗಳ ಬುದ್ಧಿವಂತಿಕೆ ಯಾವುದ್ರಲ್ಲಿಯೂ ಸಹ ಕಡಿಮೆ ಇಲ್ಲ. ಯಾವುದೆಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆನೋ ಅದನ್ನು ಹಿಡಿಯುವಂತ ಪ್ರಯತ್ನ ಮಾಡಿದಾನೆ ಮನುಷ್ಯ. ಬೇಕಾದಷ್ಟು ಸಂಶೋಧನೆ, ಶೋಧನೆಗಳು, ಆವಿಷ್ಕಾರಗಳನ್ನು ಬೇಕಾದಷ್ಟು ಮಾಡಿದ್ದಾನೆ. ಭೌತಿಕ ಜಗತ್ತು ಎಷ್ಟು ಅದ್ಭುತ ಇದೆ ಅಂತ ಅನ್ಲಿಕ್ಕೆ ಇವತ್ತಿನ ಜಗತ್ತಿನ ವಿಜ್ಞಾನದ ಪ್ರಗತಿಯ ಸಾಕ್ಷಿ. ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಆತ್ಮಶಕ್ತಿಯನ್ನ ಹೇಗಾರು ಮಾಡಿ ಹಿಡಿದು ಹಾಕಬೇಕು. ಕೋಶಿಶ್ ಕರ್ತೆ ಹೇ ಪರಂತು ಕಿಸ್ಕೋ ಬಿ ಪತಾ ನಹಿ ಪಡ್ತಾ ಹೇ. ಮಾಡಿದರೆ ವಿಜ್ಞಾನಿಗಳು ಬಿಟ್ಟಿಲ್ಲ. ದೇಹದ ಮೂಲೆ ಮೂಲೆಗೂ ಸಹ ಪ್ರತಿಯೊಂದು ಅಂಗಾಂಗಗಳ ಬಗ್ಗೆನೂ ಸಹ ಸಂಶೋಧನೆಗಳನ್ನ ಮಾಡಿದ್ದಾರೆ. ಕಣ ಕಣದಲ್ಲಿಯೂ ಸಹ ಸಂಶೋಧನೆಗಳನ್ನ ಮಾಡಿದ್ದಾರೆ. ಆದರೆ ಆತ್ಮಶಕ್ತಿಯನ್ನ ಯಾರು ನೋಡಲು ಸಾಧ್ಯವಿಲ್ಲ, ಅದನ್ನು ಹಿಡಿದು ಹಾಕ್ಲಿಕ್ಕೂ ಸಾಧ್ಯ ಇಲ್ಲ. ಪ್ರಯತ್ನ ಮಾತ್ರ ಮಾಡಿದ್ದಾರೆ. ಒಂದು ಗ್ಲಾಸ್ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ್ರೆ ಸತ್ತ ಮೇಲೆ ಆ ದೇಹದಿಂದ ಹೊರಬರುವಂತ ಆತ್ಮಶಕ್ತಿಯನ್ನು ಹಿಡ್ಕೊಳ್ಬೇಕು, ಅಟ್ಲೀಸ್ಟ್ ನೋಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಅದು ಸಾಧ್ಯ ಆಗಿಲ್ಲ. ಕಿಸ್ಕೋ ಬಿ ಪತಾ ನಹಿ ಪಡ್ತಾ ಹೇ. ಆತ್ಮ ದೇಹದಿಂದ ಹೆಂಗೆ ಹೊರ ಬರ್ತದೆ ಅನ್ನೋದು ಯಾರಿಗೆ ಕಾಣಿಸಂಗೂ ಇಲ್ಲ, ಗೊತ್ತಾಗೋದು ಇಲ್ಲ. कैसे निकलती हैं. ಪ್ರಯತ್ನ ಮಾತ್ರ ಮಾಡಿದರೆ ಆದರೆ ಯಾವ ಸುಳಿಯೂ ಸಹ ಸಿಕ್ಕೇ ಇಲ್ಲ. ಬಾಕಿ ಇತ್ನಾ ಕಹತೆ ಹೇ. ಆವಾಗ ವಿಜ್ಞಾನಿಗಳು ಒಂದು ಮಾತನ್ನು ಸ್ಪಷ್ಟಪಡಿಸಿದ್ರು. ಈ ದೇಹದ ಒಳಗಡೆ ಒಂದು ಇನ್ವಿಸಿಬಲ್ ಪವರ್ ಇದೆ ಅಂತ ಅನ್ನೋದನ್ನ ಡಿಕ್ಲೇರ್ ಮಾಡಿದ್ರು. ಅಲ್ಲಿ ತನಕ ಆತ್ಮಶಕ್ತಿ ಇದೆ ಅಂತ ಅನ್ನೋದನ್ನ ಒಪ್ಪಿಲ್ಲ, ಪ್ರಯತ್ನ ಪಟ್ಟಿದ್ದಾರೆ. ಆತ್ಮ ಸ್ಟಾರ್ ಮಿಸಾಲ್ ಹೇ. ಕೆಲವರು ಹೇಳ್ತಾರೆ ಆತ್ಮ ಒಂದು ನಕ್ಷತ್ರದಂತೆ ಇದೆ. ದಿವ್ಯ ದೃಷ್ಟಿ ಬಿಗರ್ ಉಸ್ಕೋ ದೇಖಾ ನಹಿ ಜಾತಾ ಹೇ. ದಿವ್ಯ ದೃಷ್ಟಿಯಿಂದ ಅಂದ್ರೆ ಜ್ಞಾನಯುಕ್ತವಾದಂತಹ ದೃಷ್ಟಿಯಿಂದ ನೋಡಿದಾಗ ಆತ್ಮ ಅನುಭವಕ್ಕೆ ಸಿಕ್ತದಾಗ್ಲಿ ಕಣ್ಣಿಗೆ ಕಾಣಿಸಂಗಿಲ್ಲ. ಅದಕ್ಕೆ ದಿವ್ಯ ದೃಷ್ಟಿ ಅಂತ ಹೇಳಲಾಗ್ತದೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೋ ಸಾಕ್ಷಾತ್ಕಾರಗಳು ಸಹ ಆಗ್ತಾ ಇರ್ತವೆ. ಲಿಖಾ ಹುವಾ ಹೇ ಅರ್ಜುನ್ ಕೋ ಸಾಕ್ಷಾತ್ಕಾರ ಹುವಾ. ಅರ್ಜುನನಿಗೂ ಸಹ ಒಂದು ಜ್ಯೋತಿಯ ಸಾಕ್ಷಾತ್ಕಾರ ಆಯಿತು ಅಂತ ಕೆಲವೊಂದು ಕಥೆಯಲ್ಲಿ ಬರೆಯಲಾಗಿದೆ. ಅಖಂಡ ಜ್ಯೋತಿಗೆ ಆವಾಗ ಅರ್ಜುನನಿಗೆ ನೋಡ್ಲಿಕ್ಕಾಗ್ಲಿಲ್ಲ, ಅಷ್ಟು ಅಖಂಡವಾದಂತಹ ಜ್ಯೋತಿಯ ಸಾಕ್ಷಾತ್ಕಾರ ಆಯಿತು. ಅರ್ಜುನೆ ಕಹಾ ಹಮ್ ಸಹ ನಹಿ ಕರ್ ಸಕ್ತೆ.
ಪ್ರಭು ನಾನು ಸಹನೆ ಮಾಡೋಕ್ಕಾಗೋದಿಲ್ಲ, ನನಗೆ ತೋರಿಸ್ಬೇಡ ಅಂತ ಹೇಳಿ ಅದನ್ನು ನೋಡೋಕ್ಕೂ ಆಗಲಿಲ್ಲ. ಬಾಬ್ ಸಮಜಾತೆ ಇತ್ನಾ ತೇಜೋಮಯ ಆದಿ ಕುಚ್ ಹೇ ನಹಿ. ಆ ತೇಜೋಮಯ ರೂಪ ಕಣ್ಣಿಗೆ ಕಾಣಿಸುವಾಗ ಅರ್ಜುನಿಗೆ ಸಹನೆ ಮಾಡ್ಕೊಳ್ಳಿಕ್ಕಾಗಿಲ್ಲ ಅಂತ ಕಥೆಯಲ್ಲಿ ಹೇಳ್ತಾರೆ. ಆದರೆ ಬಾಬಾ ಹೇಳ್ತಾರೆ ಇಷ್ಟು ತೇಜೋಮಯವಾದಂಥ ರೂಪ ಏನಿಲ್ಲ. ಮೈ ಆತ್ಮ ಆಕರ್ ಶರೀರ ಮೇ ಪ್ರವೇಶ ಕರ್ತಿ ಹೂँ, ಪತಾ ತೊಡಿ ಪಡ್ತಾ ಹೇ. ಎಷ್ಟೋ ಬಾರಿ ಬಾಬಾ ಹೇಳಿದ್ದಾರೆ ನಾನು ಕೇವಲ ಒಂದು ಬಿಂದು ಅಷ್ಟೇ, ನೆನಪಿಗಾಗಿ, ಸ್ಮರಣೆಗಾಗಿ, ಪೂಜೆಗಾಗಿ ಒಂದು ಪ್ರತೀಕವನ್ನ ಮಾಡ್ಕೊಂಡಿದ್ದಾರೆ, ಸಂಕೇತಗಳನ್ನ ಮಾಡ್ಕೊಂಡಿದ್ದಾರೆ ಅಷ್ಟೇ. ಆದರೆ ನಾನೊಂದು ಬಿಂದು ಮಾತ್ರ, ಒಂದು ದೇಹದಲ್ಲಿ ಪ್ರವೇಶಿಸಿ ನಿಮಗೆ ಶಿಕ್ಷಣವನ್ನ ಕೊಡ್ತಾ ಇದ್ದೀನಿ. ಪತಾ ತೊಡಗಿ ಪಡ್ತಾ ಹೇ. ಶಿವಬಾಬಾ ಹೆಂಗ್ ಪ್ರವೇಶ ಆದ್ರೆ ಗೊತ್ತಾಗ್ತದ? ತುಂಬಿ ಜಾನ್ತೆ ಹೋ ಕಿ ಬಾಬಾ ಕೈಸೆ ಪ್ರವೇಶ ಕರ ಬೋಲ್ತೆ ಹೇ. ಅರೆ ಭಗವಂತನೇ ಬಂದು ನುಡಿಸ್ತಾ ಇದ್ದಾರೆ. ಭಗವಂತನ ಮಾತುಗಳು, ಭಗವಂತನ ದೃಷ್ಟಿ, ಭಗವಂತನ ಸ್ನೇಹ ಅಥವಾ ಅನುಭವ ಅದು ಗೊತ್ತಾಗ್ತದೆ. ಆದರೆ ಕಣ್ಣಿಗೆ ಯಾವುದು ಕಾಣಿಸಂಗಿಲ್ಲ. ಪ್ರವೇಶ ಕರ್ ಬೋಲ್ತೆ ಹೇ. ಮಹಾವಾಕ್ಯ ಕೇಳಬೇಕಾದ್ರೆ ಒಂದೊಂದು ಶಬ್ದ ಬೋಲ್ ಕಿಸ್ಕಾ ಹೇ, ಆ ಶಬ್ದಗಳು ಸ್ವಯಂ ಭಗವಾನ್ ವಾಚ್. ಇದು ಆತ್ಮನಿಗೆ ಅನುಭವ ಆಗ್ತಾ ಇದೆ. ಆತ್ಮಾಕರ್ ಬೋಲ್ತಿ ಹೇ, ಸ್ವಯಂ ಪರಮಾತ್ಮ ಶರೀರದಲ್ಲಿ ಪ್ರವೇಶಿಸಿ ಮಾತಾಡ್ತಾ ಇದ್ದಾರೆ. ಇಷ್ಟಂತೂ ಅರ್ಥ ಆಗ್ತದೆ. ಇಲ್ಲಿ ನೋಡುವುದಕ್ಕಿಂತನೂ ಸಹ ತಿಳಿದುಕೊಳ್ಳುವುದು ಬಹಳ ಇದೆ, ಅನುಭವ ಮಾಡುವುದು ಬಹಳ ಇದೆ. ಯಬಿ ಡ್ರಾಮಾ ಮೇ ಸಾರಿ ನೂಂದ್ ಹೇ, ಇಸ್ಮೇ ಕೋಯಿ ಕೆ ತಾಕತ್ ಕಿ ಬಾತ್ ನಹಿ. ಆತ್ಮ ಕೋಯಿ ಶರೀರ ಚೋಡ್ ಜಾತಿ ನಹಿ. ಎಸ್ ಸಾಕ್ಷಾತ್ಕಾರ ಕಿ ಬಾತ್ ಹೇ. ಕೆಲವರಿಗೆ ಜ್ಯೋತಿ ಸಾಕ್ಷಾತ್ಕಾರ ಆಗ್ತದೆ. ಇವೆಲ್ಲವೂ ಸಹ ಡ್ರಾಮಾದಲ್ಲಿ ಕೆಲವೊಂದು ಪಾರ್ಟ್ ಇದೆ ಅಷ್ಟೇ. ವಂಡರ್ಫುಲ್ ಬಾತ್ ಹೇನಾ, ಬಹಳ ಅದ್ಭುತವಾದಂಥ ವಿಚಾರಗಳು ಇವೆಲ್ಲ. ಬಾಪ್ ಕೇತೆ ಹೇ ಮೈ ಬಿ ಸಾಧಾರಣ ತನ್ಮೆ ಆತಾ ಹೂँ. ಶುಭಾಬ್ ಹೇಳ್ತಾರೆ ನಾನು ಸಾಧಾರಣ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡ್ತೀನಿ. ಇಲ್ಲಿ ಮಾತಾಡೋದು ಸಹ ಆತ್ಮನೇ. ಹಾಗೆಯೇ ಆತ್ಮಕೋ ಬುಲಾಕರ್ ಉನ್ಸೆ ಪೂಚ್ತೆ ಬಿ ಥೆ. ಅಭಿ ತೋ ತಮೋಪ್ರಧಾನ್ ಬನ್ ಗಯೇ ಹೇ. ಮೊದಲಿನ ಕಾಲದಲ್ಲಿ ಯಾರಾದ್ರೂ ದೇಹ ಬಿಟ್ರೆ ಆ ಆತ್ಮನ್ನ ಮತ್ತೆ ಒಬ್ಬ ವ್ಯಕ್ತಿಯ ಶರೀರದಲ್ಲಿ, ಬ್ರಾಹ್ಮಣರ ಶರೀರದಲ್ಲೂ ಕರೆಸ್ತಿದ್ರು. ಅವ್ರಿಗೇನ್ ಇಚ್ಛೆ ಇದೆ, ಅವ್ರಿಗೆ ಏನ್ ಮಾತಾಡಬೇಕಿತ್ತು ಎಲ್ಲವನ್ನ ಕೇಳಿಸ್ತಾ ಇದ್ರು. ಪುಚ್ತೆ ಬೀತೆ. ಈಗಂತೂ ಜಗತ್ತೆಷ್ಟು ತಮೋಪ್ರಧಾನ ಆಗ್ಬಿಟ್ಟಿದೆ. ಬಾಪ್ ಆತೆ ಹಿ ಇಸ್ಲಿಯೇ ಹೇ ಕಿ ಹಮ್ ಜಾಕರ್ ಪತಿತೋಂಕೋ ಪಾವನ್ ಬನಾಯ್. ಶುಭಾಬ ಬರ್ಬೇಕಾದ್ರೆ ಏನ್ ವಿಚಾರ ಇಟ್ಕೊಂಡು ಬರ್ತಾರೆ ಈ ಜಗತ್ತಿಗೆ, ನಾನು ಈ ಪತಿತರನ್ನ ಹೋಗಿ ಪಾವನ ಮಾಡಬೇಕು. ಬಾಬಾ ಹೇಳ್ತಾರೆ 84 ಜನ್ಮ ಮುಗೀತು. तो समझना चाहिए कि जो पहले आए हैं उन्होंने ही जरूर 84 जन्म लिए होंगे. 84 ಜನ್ಮ ಹೇಗೆ? ಯಾರು ಪ್ರಾರಂಭದಲ್ಲಿ ಸತ್ಯಯುಗ ಪ್ರಾರಂಭ ಆಗುವಾಗ ಯಾರು ಫಸ್ಟ್ ಬರ್ತಾರೋ ಅವರದ್ದೇ ಈಗ 84 ಜನ್ಮ ಪೂರ್ಣ ಆಯಿತು. ಲಕ್ಷಾಂತರ ವರ್ಷ ಅಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಬಾಬಾ ತಿಳಿಸ್ತಾರೆ ತುಮ್ಕೋ ಸ್ವರ್ಗ ಮೇ ಬೇಜಾತ, ನಾನ್ ನಿಮ್ಮನ್ನ ಸ್ವರ್ಗಕ್ಕೆ ಕಳಿಸಿದ್ದೆ. ರಾಜ್ಯವನ್ನ ನೀವು ಪಡ್ಕೊಂಡಿದ್ರಿ, ರಾಜ್ಯ ಭಾಗ್ಯ. ನೀವು ಭಾರತವಾಸಿಗಳೇ ಸ್ವರ್ಗವಾಸಿಗಳಾಗಿದ್ರಿ. ರಾಜಯೋಗ ಕಲಿತಿರೋದೆಲ್ಲಿ? ರಾಜಭಾಗ್ಯವನ್ನ ಪಡಿಬೇಕಾದ್ರೆ ರಾಜಯೋಗವನ್ನ ಶುಭಾಬ ಸಂಗಮಯುಗದಲ್ಲಿ ಕಲಿಸಿದ್ದಾರೆ. ಬಾಪ್ ಕೇತೆ ಮೇ ಕಲ್ಪಕ್ಕೆ ಸಂಗಮಯುಗೆ ಆತಾ ಹೂँ. ಕಲ್ಪದ ಸಂಗಮ ಯುಗದಲ್ಲಿ ಅಂದ್ರೆ 5000 ವರ್ಷದಲ್ಲಿ ಕೊನೆಗೆ ಬರುವಂತಹ ಸಂಗಮ ಯುಗದಲ್ಲಿ ನಾನು ಬರ್ತೇನೆ ಅಂತ ಶುಭಾಬ ಹೇಳ್ತಾರೆ. ಅಭಿ ತುಮ್ ಜಾನ್ತೆ ಹೋ ಹಮ್ ಸಿಡಿ ಕೈಸೆ ಉತ್ತರ್ತೆ ಹೇ ಫಿರ್ ಚढ़ते ಹೇ. ಇವತ್ತು ಬಾಬಾ ಏಣಿಯ ಬಗ್ಗೆ ಹೇಳ್ತಾರೆ, ಅಥವಾ ಸಿಡಿ ಚಿತ್ರದಲ್ಲಿ ನಾವು ಹೇಗೆ ಮೇಲೆ ಹತ್ತುತ್ತೇವೆ ಮತ್ತೆ ಕೆಳಗಡೆ ಹೇಗೆ ಇಳಿತಾ ಬರ್ತೇವೆ. ಸತ್ಯುಗ ಶುರುವಾಯ್ತಂದ್ರೆ ಮತ್ತೆ ಇಳಿತಾ ಬಂದೆವು. ಈಗ ಸಂಗಮ ಯುಗ ಅಂದ್ರೆ ಮತ್ತೆ ನಮ್ಮದು ಏರುವ ಕಲೆ. ಕೇವಲ ನಮ್ಮದಷ್ಟೇ ಉನ್ನತಿ ಅಲ್ಲ, ಈ ಸಂಗಮ ಯುಗದಲ್ಲಿ ಸರ್ವಕಿ ಚಡ್ತಿ ಕಲಾಕ ಯುಗ ಹೇ. ಸರ್ವರ ಉನ್ನತಿ ಆಗುವಂತಹ, ಸರ್ವರ ಏರುವ ಕಲೆಯ ಯುಗ ಇದು ಸಂಗಮ ಯುಗ ಅಂದ್ರೆ. ಕೇವಲ ನಮ್ಮ ಉನ್ನತಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಆತ್ಮರ ಉನ್ನತಿ ಆಗ್ತದೆ ಈ ಸಮಯದಲ್ಲಿ. ಯಾವಾಗ ಶುಭಾಬ ಈ ಜಗತ್ತಿಗೆ ಬಂದಿದ್ದಾರೋ ಸಬ್ ಚढ़ ಜಾತೆ ಹೇ, ಸಬ್ ऊपर में जाएंगे. ಯಾಕಂದ್ರೆ ಎಲ್ಲರೂ ವಾಪಸ್ ಮೇಲೆ ಹೋಗುವಂತ ಸಮಯ. ಮತ್ತೆ ಯಾರ ಪಾರ್ಟ್ ಇದೆ ಅವರು ಸ್ವರ್ಗದಲ್ಲಂತೂ ಬಂದೇ ಬರ್ತಾರೆ. ಸತ್ಯಯುಗದಲ್ಲಿ ಬೇರೆ ಅನ್ಯ ಯಾವ ಧರ್ಮಗಳು ಸಹ ಇರುವುದಿಲ್ಲ. ಅದಕ್ಕೆ ಹೇಳಲಾಗ್ತದೆ ವೈಸ್ಲೆಸ್ ವರ್ಲ್ಡ್, ನಿರ್ವಿಕಾರಿ ಜಗತ್ತು. ಆಮೇಲೆ ಮತ್ತೆ ಜಗತ್ತು ವಿಕಾರಿ ಆಗ್ಬಿಡ್ತದೆ. ಆಗ ಯಥಾ ರಾಜ ರಾಣಿ ತಥಾ ಪ್ರಜಾ ಆಗ್ಬಿಡುತ್ತಾರೆ. ಬಾಪ್ ಸಮಜಾತೆ ಹೇ ಭಾರತವಾಸಿ ತುಮ್ ವೈಸ್ಲೆಸ್ ವರ್ಲ್ಡ್ ಮೇತೆ. ಬಾಬಾ ತಿಳಿಸ್ತಾರೆ, ಭಾರತವಾಸಿಗಳೇ ನೀವೇ ಸ್ವರ್ಗವಾಸಿಯಾಗಿದ್ದಾಗ ನಿರ್ವಿಕಾರಿ ಜಗತ್ತಿನಲ್ಲಿದ್ರಿ. ಈಗ ಈ ಜಗತ್ತೆಷ್ಟು ವಿಕಾರಿ ಆಗ್ಬಿಟ್ಟಿದೆ, ಅನೇಕ ಧರ್ಮಗಳಿವೆ. ಆದರೆ ಮೂಲತಃ ದೇವಿ ದೇವತಾ ಧರ್ಮ ಈಗ ಇಲ್ಲ. ಈಗ ಮತ್ತೆ ಪುನಃ ಯಾವಾಗ ಇಲ್ಲದಂತಾಗ್ತದೋ ಆವಾಗ ಶುಭಾಬ ಬಂದು ಸ್ಥಾಪನೆ ಮಾಡ್ತಾರೆ. ಬಾಬಾ ಹೇಳ್ತಾರೆ, ನಾನು ಬ್ರಹ್ಮನ ತನುವಿನ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನ ಮಾಡ್ತೇನೆ. ಯಹಾ ಹಿ ಕರೆಗ, ಸೂಕ್ಷ್ಮ ತನ್ಮೆ ತೋ ನಹಿ ಕರೆಂಗೆ. ಸ್ಥಾಪನೆ ಮಾಡಬೇಕೆಲ್ಲಿ? ಈಗ ಸಂಗಮಯುಗದಲ್ಲೇ ಮಾಡಬೇಕು. ಲಿಖಾ ಹುವಾ ಹೇ ಬ್ರಹ್ಮ ದ್ವಾರ, ಬ್ರಹ್ಮನ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ರಚನೆ ಶುಭಾಬ ಮಾಡ್ತಾರೆ. ತುಮ್ಕೋ ಇಸ್ ಸಮಯ ಪಾವನ್ ನಹಿ ಕಹೆಂಗೆ, ಪಾವನ್ ಬನ್ ರಹೆ ಹೇ. ಈಗ ಸಂಪೂರ್ಣ ಪಾವನರು ಯಾರೂ ಇಲ್ಲ, ಈಗೆಲ್ಲರೂ ಸಹ ಪಾವನ ಆಗ್ತಾ ಇದ್ದೇವೆ. ಸಮಯ ಅಂತೂ ಬೇಕು. ಪತಿತರಿಂದ ಪಾವನ ಹೇಗಾಗೋದು?
ಇದು ಎಲ್ಲಿಯೂ ಸಹ ಯಾವುದೇ ಶಾಸ್ತ್ರದಲ್ಲಿ ಇಲ್ಲ. वास्तव में महिमा तो एक बाप की है. उस बाप को भूलने के कारण ही ಆರ್ಫನ್ ಬನ್ ಪಡೆ हैं. ವಾಸ್ತವಿಕವಾಗಿ ಮಹಿಮೆ ಮಾಡಬೇಕು ಕೇವಲ ಒಬ್ಬ ತಂದೆ ಮಹಿಮೆ. ಆದ್ರೆ ಆ ತಂದೆನೇ ಮರೆತು ಬಿಟ್ಟಿದ್ದಾರೆ. ತಂದೆ ಯಾರು ಗೊತ್ತಿಲ್ಲ ಅಂದಮೇಲೆ ಅನಾಥರೇ ಅಲ್ವಾ. ಎಷ್ಟಿವತ್ತು ಜಗಳ, ಗಲಾಟೆ, ಘರ್ಷಣೆ ಇದೆ. ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ ನಾವೆಲ್ಲ ಹೇಗೆ ಒಟ್ಟಾಗಬೇಕು, ಏಕ್ ಕೈಸೆ ಹೋ. ಬಾಬಾ तो ಅನುಭವಿ ಹೇ. ಬ್ರಹ್ಮ ಬಾಬನಿಗೆ ಭಕ್ತಿ ಮಾರ್ಗ, ಲೌಕಿಕ ಜಗತ್ತು ಎಲ್ಲಾ ಅನುಭವ ಇದೆ. ಭಕ್ತಿ ಬಿ ಇಸ್ನೆ ಪೂರಿ ಕಿ ಹೇ. ಅರ್ಧಮರ್ಧ ಅಲ್ಲ, ಬ್ರಹ್ಮ ಬಾಬಾ ಪೂರ್ಣ ಭಕ್ತಿ ಮಾಡಿದ್ದಾರೆ. ಬಹಳಷ್ಟು ಭಕ್ತಿಯನ್ನ ಮಾಡಿದ್ರು. ಸಬ್ಸೆ ಅಧಿಕ ಗುರು ಕಿಯೇ ಹುಯೇ ಹೇ. ಎಷ್ಟೋ ಜನರಿಗೆ ಬಹಳ ಅಂದ್ರೆ ಒಬ್ಬರು ಅಥವಾ ಇಬ್ಬರು ಇರ್ಬೋದು ಗುರುಗಳು. ಬ್ರಹ್ಮ ಬಾಬಾ ಅತ್ಯಂತ ಹೆಚ್ಚು ಜನ ಗುರುಗಳನ್ನ ಫಾಲೋ ಮಾಡ್ತಾ ಇದ್ರು, ಅಂದ್ರೆ ಅನುಸರಿಸ್ತಾ ಇದ್ರು, ಅವರ ಅನುಯಾಯಿಗಳಾಗಿದ್ರು. ಎಷ್ಟು ಜನ? 12 ಜನ ಗುರುಗಳಿದ್ರು. अब बाप कहते हैं सबको छोड़ो. ಯಾವಾಗ ಸದ್ಗುರು ಸ್ವಯಂ ಪರಂಪಿತ ಪರಮಾತ್ಮ ಸದ್ಗುರು ಸಿಕ್ಕ ತಕ್ಷಣ ಬಾಬನ ಆದೇಶ ಆಯ್ತು, ನೀನೆಲ್ಲರನ್ನ ಬಿಟ್ಟು ಬಿಡು, ನಾನೇ ನಿನ್ನ ಸದ್ಗುರು. ಅವಾಗ ಬ್ರಹ್ಮ ಬಾಬಾ ಎಷ್ಟು ಬಲಿಹಾರಿ ಆಗ್ಬಿಡ್ತಾರೆ. ಅಬ್ ಮೈ ತುಮ್ಕೋ ಮಿಲಾ ಹುವಾ ಹೂಂ. ನಾನ್ ಸದ್ಗುರು ನಿನಗೆ ಸಿಕ್ಬಿಟ್ಟಿದ್ದೀನಿ. ಬ್ರಹ್ಮ ಬಾಬನಿಗೆ ಎಷ್ಟೆಲ್ಲ ಅನುಭವ ಆಯ್ತು. ಸರ್ವಕ ಸದ್ಗತಿ ದಾತ ಏಕ ಸತ್ಯ ಶ್ರೀ ಅಕಾಲ್ ಕತೆ ಹೆನಾ. ಸತ್ಯ ಶ್ರೀ ಅಕಾಲ ಮೂರ್ತ ಮೃತ್ಯುಂಜಯ ಯಾರು? ಸ್ವಯಂ ಪರಮಾತ್ಮ ಸರ್ವರ ಸದ್ಗತಿದಾತ. ಮಹಿಮೆ ಆ ಒಬ್ಬರದ್ದೇ ಇದೆ. ಭಕ್ತಿಯಲ್ಲಿ ಬಹಳ ಚೆನ್ನಾಗಿ ಮಹಿಮೆಗಳಿವೆ, ಆದರೆ ಕೆಲವರಿಗೆ ಅರ್ಥ ಗೊತ್ತಿರುವುದಿಲ್ಲ. ಪಡ್ತೆ ತೋ ಬಹುತ್ ರಹತೆ ಹೇ. ಏನೋ ಬರೆದಿಟ್ಟಿರ್ತಾರೆ, ಓದುವಂತವ್ರು ಬೇಕಾದಷ್ಟು ಜನ ಇದ್ದಾರೆ. ಇಲ್ಲಿ ಬಾಬಾ ಪ್ರತಿ ಮಾತು, ಪ್ರತಿ ಶಬ್ದದ ಬಗ್ಗೆ ಎಷ್ಟು ಸ್ಪಷ್ಟ ಅರ್ಥವನ್ನ ತಿಳಿಸಿಕೊಡ್ತಾರೆ. ಅಭಿ ಸಬ್ ಪತಿತೆ ಹೇ, ಫಿರ್ ಪಾವನ್ ದುನಿಯಾ ಬನೇಗಿ. ಈಗಂತೂ ಎಲ್ಲರೂ ಪತಿತರಾಗ್ಬಿಟ್ಟಿದ್ದಾರೆ, ಈಗ ಪಾವನರನ್ನಾಗಿ ಮಾಡ್ತಾರೆ ಬಾಬಾ. ಪಾವನ ಜಗತ್ತು ಸ್ಥಾಪನೆ ಆಗ್ತದೆ. ಭಾರತ ಅಂತೂ ಅವಿನಾಶಿ. ಯಾಕೆ ಇದು ಅವಿನಾಶಿ ಖಂಡ? ಅವಿನಾಶಿ ತಂದೆ ಈ ಸೃಷ್ಟಿಗೆ ಅವತರಿಸಿರುವಂತಹ ಭೂಮಿ ಭಾರತ ದೇಶ. ಕೋಯಿಕೋ ಪತಾ ನಹಿ ಹೇ. ಭಾರತದ ಬೇಕಾದಷ್ಟು ಮಹಿಮೆ ಇದೆ. ಯಾಕಿಷ್ಟು ಮಹಿಮೆ ಬಂತು ಯಾರಿಗೂ ಗೊತ್ತಿಲ್ಲ. ಭಾರತ ಎಂದಿಗೂ ಸಹ ವಿನಾಶ ಆಗುವುದಿಲ್ಲ. ನ ಕವಿ ಪ್ರಳಯ ಹೊತ್ತಿ ಹೇ. ಪರಿವರ್ತನೆ ಇದೆ ಖಂಡಿತ, ಆದ್ರೆ ಎಂದಿಗೂ ಸಹ ಪ್ರಳಯನೋ ಅಥವಾ ವಿನಾಶ ಭಾರತವು ಆಗುವುದಿಲ್ಲ. ಯೇ ಜೋ ದಿಖಾತೆ ಹೇ ಸಾಗರ್ ಮೇ ಪೀಪಲ್ ಕೆ ಪತ್ತೆ ಪರ್ ಶ್ರೀಕೃಷ್ಣ ಆಯೆ. ಸಾಗರದಲ್ಲಿ ಒಂದು ಆಲದ ಎಲೆ ಮೇಲೆ ಶ್ರೀಕೃಷ್ಣ ತೇಲ್ಕೊಂಡು ಬಂದ ಅಂತ ತೋರಿಸ್ತಾರೆ. ಅವ ಪೀಪಲ್ ಕೆ ಪತ್ತೆ ಪರ್ ತೋ ಬಚ್ಚ ಆನಸಕ್ಕೆ. ಎಷ್ಟೇ ಮಗು, ಚಿಕ್ಕ ಮಗು ಇದ್ರೂ ಸಹ ಒಂದು ಎಲೆ ಮೇಲೆ ಹೇಗೆ ತೇಲ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇದೆ? बाप समझाते हैं तुम गर्भ से जन्म लेंगे बड़े आराम से. वहां गर्भ महल कहा जाता है. ಸತ್ಯದಲ್ಲಿ ಅಲ್ಲಿ ಗರ್ಭ ಜೈಲ್ ಇರುವುದಿಲ್ಲ, ಗರ್ಭ ಮಹಲ್. ಯಹಾ ಹೇ ಗರ್ಭ ಜೈಲ್ ಅಂದ್ರೆ ಆ ಮಗು ಜನ್ಮ ಪಡಿಬೇಕಾದ್ರೂ ಅದಕ್ಕೆ ಯಾವುದೇ ದುಃಖ ಇರುವುದಿಲ್ಲ, ಹಿಂಸೆ ಇಲ್ಲ. ಹಾಗಾಗಿ ಗರ್ಭನೂ ಸಹ ಮಹಲ್ ಅಂತೆ ಇರ್ತದೆ. ಗರ್ಭ ಜೈಲ್ ಇಲ್ಲಿ ಕಲಿಯುಗದಲ್ಲಿ ಗರ್ಭ ಜೈಲ್. ಸತ್ಯುಗ ಮೇ ಹೇ ಗರ್ಭ ಮಹಲ್. ಆತ್ಮ ಕೋ ಪಹಲೆ ಸೆ ಸಾಕ್ಷಾತ್ಕಾರ ಹೋತಾ ಹೇ. ಅಲ್ಲಿ ದೇಹ ಬಿಡಬೇಕಾದ್ರೂ ಸಹ ದುಃಖ ಇಲ್ಲ. ಆಯುಷ್ಯ ಪೂರ್ಣ ಮುಗಿದ ಮೇಲೆ ಸಾಕ್ಷಾತ್ಕಾರ ಆಗ್ತದೆ ಆತ್ಮನಿಗೆ. ತನ್ ಚೋಡ್ ದೂಸರ ಲೇನಾ ಹೇ. ನಾನೀಗ ದೇಹ ಬಿಡಬೇಕು, ಮತ್ತೆ ಇನ್ನೊಂದು ರಾಜ್ಯದಲ್ಲಿ ಹೋಗಿ ನಾನು ಮಗುವಾಗಿ ಜನ್ಮ ಪಡಿಬೇಕು ಅಂತ ಮೊದಲೇ ಸಾಕ್ಷಾತ್ಕಾರ ಆಗುವ ಕಾರಣ ಅಲ್ಲಿ ದುಃಖದ ಮಾತೇ ಇಲ್ಲ. ವಹ ಆತ್ಮಾಭಿಮಾನಿ रहते हैं. ಸತ್ಯದಲ್ಲಿರುವಂತವರು ಆತ್ಮಾಭಿಮಾನಿಯಾಗಿರ್ತಾರೆ. ಮನುಷ್ಯತ್ವನ ರಚಯಿತಾಕೋ ನ ರಚನಾಕ್ಕೆ ಆದಿ ಮಧ್ಯ ಅಂತ್ಯಕೋ ಜಾನ್ತೆ ಹೇ. ಮನುಷ್ಯರಿಗೆ ರಚಯಿತ ಯಾರು, ರಚನೆಯ ಆದಿ ಮಧ್ಯ ಅಂತ್ಯ ಯಾವುದು ಅಂತ ಗೊತ್ತಿಲ್ಲ. ಈಗ ನಮಗೆ ಗೊತ್ತಾಯಿತು. ಯಾರ ಮೂಲಕ? ಸ್ವಯಂ ತಂದೆ ಜ್ಞಾನ ಸಾಗರ್ನ ಮೂಲಕ. ಜ್ಞಾನ ಸಾಗರ್ನ ಎಲ್ಲಾ ಜ್ಞಾನವನ್ನ ಕೇಳಿ ಕೇಳಿ ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಸಹ ಏನಾಗ್ಬಿಟ್ಟಿದ್ದೀರಿ? ಮಾಸ್ಟರ್ ಸಾಗರ್ ಹೋ. ನೀವೇ ಮಾಸ್ಟರ್ ಸಾಗರ, ಮಾಸ್ಟರ್ ಜ್ಞಾನ ಸಾಗರ. ತುಮ್ ಮಾತಾಯೇ ಹಿ ನದಿಯ. ಮಾತೆಯರು ಸಹ ನೀವು ನದಿಗಳಂತಾರೆ ಬಾಬಾ. ಗೋಪ್ ಹೇ ಜ್ಞಾನ ಮಾನಸರವರು. ಗೋಪ್ ಅಂದ್ರೆ ಏನೆಲ್ಲ ಅಣ್ಣಂದ್ರಿರ್ಬೋದು, ಅವರೆಲ್ಲ ಏನಾಗಿದ್ದಾರೆ? ಜ್ಞಾನ ಮಾನಸರೋವರ. ಬಾಬಾ ಹೇಳ್ತಾರೆ ಎಲ್ಲರೂ ಸಹ ಜ್ಞಾನ ನದಿಗಳು. ಜ್ಞಾನ ನದಿಯಾ ಹೇ ತುಮ್ ಹೋ ಸರೋವರ. ಪ್ರವೃತ್ತಿ ಮಾರ್ಗ ಚಾಹಿಯೇನಾ. ಇಲ್ಲಿ ಸಹ ಬಾಬಾ ಪ್ರವೃತ್ತಿ ಮಾರ್ಗದವರಿಗೆ ಶಿಕ್ಷಣ ಕೊಡ್ತಾರೆ. ನೀವೆಲ್ಲರೂ ಸಹ ಜ್ಞಾನ ನದಿಗಳಾಗಿದ್ದೀರಿ. ತುಮ್ಹಾರ ಪವಿತ್ರ ಗೃಹಸ್ಥ ಆಶ್ರಮತ. ಸತ್ಯದಲ್ಲಿ ಸಹ ಗೃಹಸ್ಥಿಗಳಿದ್ದಾರೆ. ಅಲ್ಲಿ ಪವಿತ್ರ ಗೃಹಸ್ಥ ಆಶ್ರಮ ಇತ್ತು. ಈಗೆಷ್ಟು ಪತಿತ ಆಗ್ಬಿಟ್ಟಿದೆ ಜಗತ್ತು. ಬಾಬಾ ಹೇಳ್ತಾರೆ ಸದೈವ ಯಾದ್ ರಖೋ ಕಿ ಹಮ್ ಆತ್ಮ ಹೇ. ಈಗ ಅಭ್ಯಾಸ ಮಾಡಬೇಕು, ಸದಾ ನೆನಪಿಟ್ಕೊಳ್ಳಿ ನಾನು ಆತ್ಮ ಆಗಿದ್ದೇನೆ. ಒಬ್ಬ ತಂದೆಯನ್ನ ನೆನಪು ಮಾಡಬೇಕು. ಇದು ತಂದೆಯ ಆದೇಶ ಸಿಕ್ಕಿದೆ. कोई भी ದೇಹದಾರಿ ಕೋ ಯಾದ್ ನ ಕರೋ. ಇದು ಭಗವಂತ ತಂದೆಯ ಆದೇಶ. ಯಾವ ದೇಹದಾರಿಯನ್ನು ಸಹ ನೆನಪು ಮಾಡಬೇಡಿ. ಇನ್ ಆಂಖೋ ಸೆ ಜೋ ಕುಚ್ ದೇಖ್ತೆ ಹೋ ವಹ ಸಬ್ ಖತಮ್ ಹೋ ಜಾನಾ ಹೈ.
ಇನ್ನೊಂದು ಮಾತನ್ನ ಹೇಳ್ತಾರೆ ಬಾಬಾ, ಈ ಕಣ್ಣುಗಳಿಂದ ಏನೆಲ್ಲ ನೋಡ್ತಾ ಇದ್ದೀರೋ ಇದೆಲ್ಲವೂ ಸಹ ನಿಮ್ಮ ಕಣ್ಣ ಮುಂದೆನೆ ಸಮಾಪ್ತಿ ಆಗ್ತದೆ. ಇಸ್ಲೇ ಬಾಪ್ಗೆ ಮನ್ಮನಾಭವ. ಹಾಗಾಗಿ ಬಾಬಾ ಹೇಳ್ತಾರೆ, ಮನ್ಮನಾಭವ, ನನ್ನೊಬ್ಬ ನೆನಪು ಮಾಡಿ, ಮಧ್ಯಾಜೀಭವ, ಸ್ವರ್ಗದ ಆಸ್ತಿಯನ್ನು ನೆನಪು ಮಾಡಿ. ಈ ಜಗತ್ತಂತೂ ಸಮಾಪ್ತಿ ಆಗ್ತದೆ, ಇನ್ಕೋ ಭೂಲ್ ಜಾವೋ. ಈ ಸ್ಮಶಾನ ಆಗುವಂತಹ ಈ ಜಗತ್ತನ್ನ ಮರಿತು ಹೋಗಿ. ಮಾಯಕ್ಕೆ ತೂಫಾನ್ ತು ಬಹುತಾಯಂಗೆ. ನೆನಪು ಮಾಡಬೇಕು, ಪುರುಷಾರ್ಥ ಮಾಡಬೇಕು ಅಂದ್ರೆ ಮಾಯ ಬಿರುಗಾಳಿಗಳು ಸಹ ಬಹಳಷ್ಟು ಬರ್ತವೆ. ಏನ್ ಮಾಡೋದು? ಬಾಬಾ ಹೇಳ್ತಾರೆ, ಇನ್ಸೆ ಡರ್ನಾ ನಹಿ ಹೈ. ಭಗವಂತ ನಮಗೆ ಧೈರ್ಯವನ್ನ ಕೊಡ್ತಾ ಇದ್ದಾರೆ. ಮಕ್ಕಳೇ, ಇದಕ್ಕೆ ಹೆದರ್ಲಿಕ್ಕೆ ಹೋಗ್ಬೇಡಿ. ಬಹುತ್ ತೂಫಾನ್ ಆಯಂಗೆ, ಬಹಳಷ್ಟು ಬಿರುಗಾಳಿಗಳು ಬರುತ್ತವೆ. ಪರಂತು ಕರ್ಮೇಂದ್ರಿಯಸಿ ಕರ್ಮ ನಹಿ ಕರ್ನಾ ಹೈ. ಬಿರುಗಾಳಿ ಬಂತು ಅಂದ ತಕ್ಷಣ ವಶ ಆಗ್ಬೇಡಿ. ಬಾಬಾ ಹೇಳ್ತಾರೆ, ಕರ್ಮ ಇಂದ್ರಿಯಗಳಿಂದ ಯಾವುದೇ ಕರ್ಮ ವಿಕರ್ಮ ಆಗಬಾರದು. ತೂಫಾನ್ ಆತೆ ಹೈ ತಬ್ ಜಬ್ ತುಮ್ ಬಾಪ್ ಕೋ ಭೂಲ್ ಜಾತೆ ಹೋ. ಬಿರುಗಾಳಿ ಬರೋದು ಯಾವಾಗ? ತಂದೆನ ಮರ್ತಾಗ. ಈ ಯಾದ್ ಕಿ ಯಾತ್ರಾ ಏಕ್ ಹಿ ಬಾರ್ ಹೋತಿ ಹೈ. ಈ ನೆನಪಿನ ಯಾತ್ರೆ ಕೇವಲ ಒಂದು ಬಾರಿ ಮಾತ್ರ ಸಿಗೋದು. ಈಗ ಬಾಬಾ ಹೇಳ್ತಾರೆ, ಇದು ಮೃತ್ಯುಲೋಕ. ಈಗ ನಾವು ಹೋಗ್ಬೇಕು ಅಮರಲೋಕ. ಅಮರಲೋಕದ ಯಾತ್ರೆನ ಬಾಬಾ ಕಲಿಸ್ಕೊಡ್ತಾರೆ. ತೋ ಅಬ್ ಬಾಪ್ ಕೇತೆ ಹೇ ಕೋಯಿ ಬಿ ದೇಹದಾರಿ ಕೋ ಯಾದ್ ನ ಕರೋ. ಶಿವಬಾಬಾ ಹೇಳ್ತಾರೆ, ಯಾವ ದೇಹಧಾರಿಗಳನ್ನು ಸಹ ನೆನಪು ಮಾಡಬೇಡಿ. ಬಚ್ಚೆ ಶಿವ ಜಯಂತಿ ಕಿತ್ನಿ ತಾರೆ ಬೇಚ್ತೆ ಹೇ. ಬಾಪ್ ಕೇತೆ ಹೇ ತತತ್ವಂ. ಮಕ್ಕಳು ಶಿವ ಜಯಂತಿ ಅಥವಾ ಶಿವರಾತ್ರಿಯ ಎಷ್ಟೊಂದು ಪತ್ರಗಳನ್ನ ಕಳಿಸ್ತಾ ಇರ್ತಾರೆ. ತಂದೆ ತಿಳಿಸ್ತಾರೆ, ತತತ್ವಂ ಅಂದ್ರೆ ಅರ್ಥ ಏನು? तुम बच्चों को भी बाप बधाइयां देते हैं. वास्तव में तुमको बधाइयां हो क्योंकि मनुष्य से देवता तुम बनते हो. ನಾವು ಶುಭಾಬನಿಗೆ ಶುಭಾಶಯ ಹೇಳಿದ್ರೆ ಬಾಬಾ ವಾಪಸ್ ನಿಮಗೂ ಶುಭಾಶಯ. ಯಾಕೆಂದ್ರೆ ನೀವೇ ಮುಂದೆ ಭವಿಷ್ಯದಲ್ಲಿ ಮನುಷ್ಯರಿಂದ ನೀವು ದೇವತೆಗಳಾಗ್ತಾ ಇದ್ದೀರಿ. ಹಾಗಾಗಿ ಬಾಬಾ ಶುಭಾಶಯ ಹೇಳ್ತಾರೆ. ಫಿರ್ ಜೋ ಪಾಸ್ ವಿತ್ ಆನರ್ ಹೋಗಾ ಉನ್ಕೋ ಜಾಸ್ತಿ ಮಾರ್ಕ್ಸ್. ಪದವಿ ಅಂತೂ ಎಲ್ಲರಿಗೂ ಇದೆ, ಆದರೆ ಯಾರು ಹೆಚ್ಚೆಚ್ಚು ಗೌರವಾನ್ವಿತವಾಗಿ ತೇರ್ಗಡೆಯನ್ನ ಪಡಿತಾರೋ, ಹೆಚ್ಚು ಮಾರ್ಕ್ಸ್ ಅನ್ನು ತಗೊಳ್ತಾರೋ ಅವರು ಬಾಬಾ ಹೇಳ್ತಾರೆ, ಅಚ್ಚಾ ನಂಬರ್ ಮಿಲೇಗ. ಸತ್ಯದಲ್ಲಿ ಒಳ್ಳೆಯ ನಂಬರ್, ಒಳ್ಳೆ ಪದವಿ ಸಿಗ್ತದೆ. ಬಾಪ್ ತುಮ್ಕೋ ಬದಾಯ ದೇತೆ ಹೇ ಕಿ ಅಬ್ ತುಮ್ ರಾವಣ್ ಕಿ ಜಂಜೀರೋ ಸೆ ಚೂಟ್ತೆ ಹೋ. ಈಗ ಬಾಬಾ ನಾವು ಮಕ್ಕಳಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಯಾಕೆ? ನೀವು ರಾವಣನ ಈ ಪಂಚವಿಕಾರಗಳ ಬಂಧನಗಳಿಂದ ಬಿಡುಗಡೆ ಆಗ್ತಾ ಇದ್ದೀರಿ. ಸಬಿ ಆತ್ಮ ಈ ಪತಂಗೆ ಹೇ. ಎಲ್ಲ ಆತ್ಮರು ಸಹ ಪತಂಗಗಳಾಗಿದ್ದಾರೆ. ಸಬ್ಕಿ ರಸ್ಸಿ ಬಾಪ್ಗೆ ಹಾತ್ಮೆ ಹೇ. ಎಲ್ಲ ಆತ್ಮಗಳು ಪತಂಗಗಳು. ಎಲ್ಲರ ದಾರ ಸೂತ್ರಧಾರ ಶಿವಬಾಬಾ. ಎಲ್ಲರ ದಾರ ಯಾರ ಕೈಯಲ್ಲಿದೆ? ತಂದೆಯ ಕೈಯಲ್ಲಿದೆ. ಅದಕ್ಕಾಗಿ ಸೂತ್ರಧಾರ ಅಂತಲೂ ಸಹ ಭಕ್ತಿಯಲ್ಲಿ ಹೇಳ್ತಾರೆ. ಸಬ್ಕೋ ಲೇ ಜಾಯಂಗೆ. ಶಿವಬಾಬಾ ಎಲ್ಲರನ್ನೂ ಸಹ ಕರೆದುಕೊಂಡು ಹೋಗ್ತಾರೆ. ಸರ್ವಕ್ಕೆ ಸದ್ಗತಿ ದಾತ ಹೇ. ಸರ್ವರ ಸದ್ಗತಿ ದಾತ ಶಿವಬಾಬಾಗಿದ್ದಾರೆ. ಪರಂತು ತುಮ್ ಸ್ವರ್ಗಿ ರಾಜಾಯಿ ಪಾನಿ ಕೆಲಿ ಪುರುಷಾರ್ಥ ರಹೇ ಹೋ. ಆದರೆ ಈಗ ನಾವು ಸ್ವರ್ಗದ ರಾಜ್ಯ ಭಾಗ್ಯವನ್ನ ಪಡೆಯುವಂತಹ ಪುರುಷಾರ್ಥ ಮಾಡ್ತಾ ಇದ್ದೇವೆ. ಅಚ್ಚಾ, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಇವತ್ತಿನ ಧಾರಣೆ, पास विथ ऑनर होने के लिए एक बाप को याद करना है. पास विथ ऑनर ಆಗಲು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. किसी भी देहदारी को नहीं. ಯಾವುದೇ ದೇಹಧಾರಿಯನ್ನ ನೆನಪು ಮಾಡಬಾರದು. ಇನ್ ಆಂಖೋ ಸೆ ಜೋ ದಿಖಾಯಿ ದೇತಾ ಹೈ ಉಸೆ ದೇಖ್ತೆ ಭಿ ನಹಿ ದೇಖ್ನಾ ಹೈ. ಈ ಕಣ್ಣುಗಳಿಂದ ಏನೆಲ್ಲವೂ ಕಾಣುತ್ತಿದೆಯೋ ಅದನ್ನು ನೋಡಿಯೂ ನೋಡದಂತಿರಬೇಕು. ಎರಡನೇದು, ಹಮ್ ಅಮರ್ಲೋಕ್ ಕಿ ಯಾತ್ರಾ ಪರ್ ಜಾ ರಹೇ ಹೈ ಇಸ್ಲಿಯೇ ಮೃತ್ಯುಲೋಕ ಕುಚ್ ಭಿ ಯಾದ್ ನ ರಹೆ. ನಾವು ಅಮರಲೋಕದ ಯಾತ್ರೆಯಲ್ಲಿ ಹೋಗುತ್ತಿದ್ದೇವೆ, ಆದ್ದರಿಂದ ಮೃತ್ಯುಲೋಕದಲ್ಲೇನೂ ಸಹ ನೆನಪು ಬರಬಾರದು. कर्मेंद्रियों से कोई भी विकर्म ना हो, यह ध्यान रखना है. ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವಾಗಬಾರದು, ಈ ಗಮನವನ್ನ ಇಡಬೇಕು. वरदान, अतीन्द्र सुखमय स्थिति द्वारा अनेक आत्मों का आह्वान करने वाले विश्व कल्याणकारी भव. ಅತೀಂದ್ರಿಯ ಸುಖಮಯ ಸ್ಥಿತಿಯ ಮುಖಾಂತರ ಅನೇಕ ಆತ್ಮಗಳ ಆಹ್ವಾನ ಮಾಡುವಂತಹ ವಿಶ್ವ ಕಲ್ಯಾಣಕಾರಿ ಭವ ಆಗಿರಿ. जितना लास्ट कर्मातीत स्टेज समीप आती जाएगी उतना आवाज से परे शांत स्वरूप की स्थिति अधिक प्रिय लगेगी. ಎಷ್ಟು ಅಂತಿಮ ಕರ್ಮಾತೀತ ಸ್ಟೇಜಿನ ಸಮೀಪ ಬರ್ತಾ ಹೋಗ್ತೇವೆ ಅಷ್ಟು ಶಬ್ದದಿಂದ ದೂರ ಶಾಂತ ಸ್ವರೂಪದ ಸ್ಥಿತಿ ಹೆಚ್ಚು ಪ್ರಿಯ ಎಂದು ಎನಿಸುತ್ತದೆ.
इस स्थिति में सदा अतीन्द्र सुख की अनुभूति होगी. ಈ ಸ್ಥಿತಿಯಲ್ಲಿ ಸದಾ ಅತೀಂದ್ರಿಯ ಸುಖದ ಅನುಭೂತಿ ಆಗುತ್ತದೆ. और इसी कर्म में अतीन्द्रिय सुखमय स्थिति द्वारा अनेक आत्माओं का सहज आह्वान कर सकेंगे. ಈ ಅತೀಂದ್ರಿಯ ಸುಖಮಯ ಸ್ಥಿತಿಯ ಮುಖಾಂತರ ಅನೇಕ ಆತ್ಮರನ್ನ ಸಹಜವಾಗಿ ಆಹ್ವಾನ ಮಾಡಲು ಸಾಧ್ಯವಿದೆ. यह पावरफुल स्थिति ही विश्व कल्याणकारी स्थिति है. ಈ ಶಕ್ತಿಶಾಲಿ ಸ್ಥಿತಿಯೇ ವಿಶ್ವ ಕಲ್ಯಾಣಕಾರಿ ಸ್ಥಿತಿಯಾಗಿದೆ. ಈ ಸ್ಥಿತಿಯ ಮುಖಾಂತರ ಎಷ್ಟೇ ದೂರದಲ್ಲಿರುವಂತಹ ಆತ್ಮರಿಗೆ ಸಂದೇಶವನ್ನು ತಲುಪಿಸಲು ಸಾಧ್ಯವಿದೆ. ಸ್ಲೋಗನ್: हरि की विशेषता को स्मृति में रख, फेथफुल बनो तो संगठन एकदम एकमत हो जाएगा. ಪ್ರತಿಯೊಬ್ಬರ ವಿಶೇಷತೆಗಳನ್ನು ಸ್ಮೃತಿಯಲ್ಲಿಡುತ್ತಾ ನಂಬಿಗಸ್ತರಾದಾಗ ಸಂಘಟನೆಯಲ್ಲಿ ಏಕಮತ ಬರುವುದು. ಓಂ ಶಾಂತಿ. ಈ ಪಂಚತತ್ವದ ಶರೀರದ ಒಳಗಡೆ ನಾನೊಂದು ಆತ್ಮ ಜ್ಯೋತಿ, ಪ್ರಕಾಶಮಯ ಚೇತನ ಶಕ್ತಿ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿದ್ದೇನೆ. ಈ ದೇಹ ಇದೊಂದು ದಟ್ಟವಾದಂತಹ ಕಾಡು. ಇದರ ಒಳಗಡೆ ಭ್ರುಕುಟಿ ಎಂಬ ಗುಹೆಯ ಒಳಗಡೆ ನನ್ನ ಆತ್ಮ ಜ್ಯೋತಿ, ಶಾಂತಮಯ ಜ್ಯೋತಿ, ಪ್ರಕಾಶಮಯ ಸ್ವರೂಪ, ಸದಾ ಬೆಳಗುವ ಜಾಗೃತ ಜ್ಯೋತಿ, ಪ್ರಶಾಂತಮಯವಾಗಿ ಬೆಳಗುತ್ತಿದ್ದೇನೆ. ಅವಿನಾಶಿಯಾಗಿರುವ ಆತ್ಮ ಜ್ಯೋತಿ ನಾನು. ಆಂತರಿಕವಾಗಿ ಎಷ್ಟೊಂದು ಶಾಂತಿ ಶಾಂತಿ, ಅಂತರಾಳದಲ್ಲಿ ಅಪಾರವಾದ ಶಾಂತಿ, ಹಗುರತೆ, ಶಕ್ತಿಶಾಲಿ ಸ್ಥಿತಿ. ಶಾಂತಿಯೇ ಒಂದು ಶಕ್ತಿಯಾಗಿದೆ. ಎಷ್ಟು ಅಂತರಾಳದಲ್ಲಿ ಶಾಂತಿಯ ಅನುಭವ ಮಾಡುತ್ತಾ ಹೋಗುತ್ತೇವೆ, ಅಲ್ಲಿ ಆಂತರಿಕ ಶಕ್ತಿ ಜಾಗೃತಿಯಾಗುತ್ತದೆ. ಮನ, ಬುದ್ಧಿ, ಸಂಸ್ಕಾರಗಳಿಗೂ ರಾಜ ನನ್ನ ಆತ್ಮ ಜ್ಯೋತಿ. ಭ್ರುಕುಟಿ ಎಂಬ ಸಿಂಹಾಸನದ ಮೇಲೆ ವಿರಾಜಮಾನವಾಗಿದ್ದೇನೆ. ಎಂತಹ ಶ್ರೇಷ್ಠವಾಗಿರುವಂತಹ ಸ್ಥಿತಿ ಇದು. ನನ್ನ ಆತ್ಮ ಮಾಲೀಕ, ಒಡೆಯ, ಅಧಿಕಾರಿಯಾಗಿದ್ದೇನೆ. ಸತ್ಯ ಸ್ವರೂಪ, ಸತ್ಯ ಗುಣಗಳನ್ನು ಹೊಂದಿರುವ ಜ್ಯೋತಿ, ಚೇತನ ಶಕ್ತಿ ನಾನು. ಅಮರ ಜ್ಯೋತಿ, ಅಂತರಾಳದ ಅಪಾರವಾದ ಶಾಂತಿಯ ಅನುಭೂತಿಯನ್ನು ಮಾಡಿ ಆಂತರಿಕ ಸ್ಥಿತಿಯಲ್ಲಿದ್ದುಕೊಂಡು ನಾವೇನು ಸಂಕಲ್ಪವನ್ನು ಮಾಡ್ತೇವೆ, ಆತ್ಮಿಕ ಸಂಕಲ್ಪ, ಆತ್ಮನ ಸ್ವರೂಪ, ಆತ್ಮದರ್ಶನ, ಈ ರೀತಿ ಸ್ವಯಂನ ಪ್ರತಿಯಾಗಿ ಶ್ರೇಷ್ಠ ಚಿಂತನೆಯನ್ನು ಮಾಡುವುದು,
ಶಕ್ತಿಶಾಲಿ ಸ್ಮೃತಿಯನ್ನ ಮಾಡುತ್ತಾ ಆಳವಾದ ಶಾಂತಿ ಶಕ್ತಿಯ ಅನುಭೂತಿಯನ್ನ ಮಾಡುವುದೇ ಆತ್ಮಾಭಿಮಾನಿ ಸ್ಥಿತಿ. ಆತ್ಮಜ್ಯೋತಿ ನಾನು, ಮಿನುಗುತ್ತಿರುವ ನಕ್ಷತ್ರ, ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿದ್ದೇನೆ. ಇಷ್ಟೊಂದು ಪ್ರಕಾಶ, ಸುತ್ತಮುತ್ತ ಶಾಂತಿಯ ಪ್ರಕಂಪನ, ಶಕ್ತಿಶಾಲಿಯಾಗಿರುವಂತಹ ಅಲೆಗಳು ಗಮನಿಸಿ. ನನ್ನ ಆತ್ಮ ಜ್ಯೋತಿಯ ಅಂತರಾಳದ ಶಾಂತಿಯ ಶಕ್ತಿ, ಆ ಹಗುರತೆ, ಆನಂದಮಯ ಸ್ಥಿತಿ, ಶಕ್ತಿಶಾಲಿ ಸ್ಥಿತಿಯ ಆ ಅಲೆಗಳು, ಪ್ರಕಂಪನಗಳು ಈ ದೇಹದ ಮೂಲೆ ಮೂಲೆಗೂ ಹರಡುತ್ತಾ ಇದೆ. ಸಂಕಲ್ಪ ಮಾಡಿ, ಪವಿತ್ರವಾಗಿರುವ ಪರಿಶುದ್ಧವಾದ ಸಂಕಲ್ಪಗಳ ವೈಬ್ರೇಷನ್, ಪ್ರಕಂಪನಗಳು ದೇಹದ ತುಂಬ ಹರಡುತ್ತಿದೆ. ಜೈಸಾ ಸಂಕಲ್ಪ ವೈಸಿ ಸ್ಥಿತಿ. ನನ್ನ ಸಂಕಲ್ಪಗಳು ಹೇಗಿರುತ್ತವೆ ಅದೇ ರೀತಿಯಾಗಿ ನಮ್ಮ ಸ್ಥಿತಿಯು ನಿರ್ಮಾಣವಾಗ್ತದೆ. ಶುದ್ಧ ಸಂಕಲ್ಪ ಮಾಡೋಣ. ಶಕ್ತಿಶಾಲಿ ಸಂಕಲ್ಪ, ಶಾಂತಯುತವಾದ ಸಂಕಲ್ಪ, ಜ್ಞಾನಯುಕ್ತವಾಗಿರುವ ಸಂಕಲ್ಪಗಳು. ಇದರ ಪರಿಣಾಮವೇ ಶುದ್ಧವಾದ, ಪವಿತ್ರವಾಗಿರುವ, ಪ್ರಶಾಂತವಾಗಿರುವ ವೈಬ್ರೇಷನ್ಸ್. ಇದು ನನ್ನ ದೇಹದ ಎಲ್ಲ ಅಂಗಾಂಗಗಳಿಗೂ ಸಹ ತಲುಪುತ್ತಿದೆ. ಜೊತೆಗೆ ನನ್ನ ಸುತ್ತಮುತ್ತಲೂ ಪ್ರಕಾಶಮಯವಾಗಿರುವ ಪ್ರಕಂಪನವು ಹರಡಿದೆ. ಆ ಶಕ್ತಿಶಾಲಿ ಕಿರಣಗಳ ಮೂಲಕ ಶರೀರದ ಯಾವುದೇ ನೋವುಗಳು, ತೊಂದರೆಗಳು ಎಲ್ಲವೂ ಶಮನವಾಗುತ್ತಿದೆ. ಎಷ್ಟೊಂದು ಶಕ್ತಿಶಾಲಿಯಾದ ಸ್ಥಿತಿ. ತನವು ಶೀತಲವಾಗುತ್ತಿದೆ, ಮನಸ್ಸು ಪ್ರಶಾಂತ. ಶಾಂತಿ 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 ಶಾಂತಿ. ಓಂ ಶಾಂತಿ. करता है बाबा हम पास तेरे उड़ आए, पास तेरे उड़ आए। जो पिंजरे से उड़कर पंछी नीले गगन में जाए, पास तेरे उड़ आए। जी करता है बाबा हम पास तेरे उड़ आए, पास तेरे उड़ आए।
करे इशारा किरण तुम्हारी, जैसे हमें बुलाती है। तेरी याद में समा के हम तो तुम सा ही बन जाए, पास तेरे उड़ आए, पास तेरे उड़ आए। बस कुछ पल की बात है, फिर घर चलना साथ है। हाथ में हाथ तुम्हारे बाबा, प्यार की बरसात है। संगम युग में संग में तेरे, हर पल मिलन मनाए, पास तेरे उड़ आए, पास तेरे उड़ आए। अंबर से भी पार है, मणियों का गार है। परम शांति विश्राम यहाँ पर, ज्योति का भंडार है। परमानंद सुधा नैनों से वसुधा पर छलकाए, पास तेरे उड़ आए। जी करता है बाबा हम पास तेरे उड़ आए, पास तेरे उड़ आए। जो पिंजरे से उड़कर पंछी नील गगन में जाए, पास तेरे उड़ आए। जी करता है बाबा हम पास तेरे उड़ आए, पास तेरे उड़ आए। ओम शांति, ओम शांति।